Hello dear students. ಸೊ ಇವತ್ತಿನ ವಿಡಿಯೋನಲ್ಲಿ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ಕಂಪ್ಲೀಟಾಗಿ ವೆಕ್ಟರ್ ಆಲ್ಜಿಬ್ರಾ ಕಾನ್ಸೆಪ್ಟ್ ಮುಗೀತು. ಸೊ ಅದು ನೀಟಾಗಿ ವಾಚ್ ಮಾಡಿ. ಸೊ ಈಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ತಗೊಂಡ್ರೆ ಇದು ಚಾಪ್ಟರ್ 2 ಆಫ್ ಕ್ಲಾಸ್ 12. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಬೇಕಾಗುತ್ತೆ, ದಟ್ ಈಸ್ ಕ್ಲಾಸ್ 11ಅಲ್ಲಿ ನೀವು ಸ್ಟಡಿ ಮಾಡಿದಂಥದ್ದು. ಸೊ ಅದೇನೇನಂತ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡೊಮೈನ್ ಮತ್ತು ರೇಂಜ್. ಸೊ ನಿಮಗೆ ಫಂಕ್ಷನ್ ಅಂತ ಬಂದರೆ ಗೊತ್ತೇ ಇದೆ. ಸೊ ಫಂಕ್ಷನ್ ಡೆಫಿನಿಷನ್ಗೆ ಅದ್ರ ಕರೆಸ್ಪಾಂಡಿಂಗ್ ಡೊಮೈನು, ರೇಂಜು, ಕೋಡೊಮೈನ್ ಏನಾಗಿರುತ್ತೆ ಅನ್ನೋದೆಲ್ಲ ಕ್ಲಾಸ್ 11ಅಲ್ಲಿ ಸ್ಟಡಿ ಮಾಡಿರ್ತೀರಾ, ಓಕೆನಾ? ಸೊ ಗೊತ್ತಿಲ್ಲ ಅಂತಂದರೆ ಸೊ ನಮ್ಮ ಚಾನಲಲ್ಲಿರುವಂತಹ ಫಸ್ಟ್ ಕ್ಲಾಸ್ 12 ವಿಡಿಯೋಸ್ ಫಸ್ಟ್ ಯೂನಿಟ್ ಇದೆಯಲ್ಲ, ಸೊ ಅದರಲ್ಲಿ ನಾನು ಡೊಮೈನು, ರೇಂಜು, ಫಂಕ್ಷನ್ ಅಂತ ಅಂದ್ರೆ ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೊಂದು ಸರಿ ನೋಡ್ಕೊಳ್ಳಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಹಿಯರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಸೈನ್, ಕೊಸೈನ್, ಟ್ಯಾಂಜೆಂಟ್, ಕೋಟ್ಯಾಂಜೆಂಟ್, secant, cosecant. So next sin, cos, tan, cot, secant, cosecant. ಸೊ ಡೊಮೈನು ಸೈನಿಗೆ ರಿಯಲ್ ನಂಬರ್ ಆಗಿರುತ್ತೆ, ರೇಂಜು -1 ಮತ್ತು 1 ಆಗಿರುತ್ತೆ. ಕೊಸೈನ್ಗೆ ಕಂಪ್ಲೀಟ್ ರಿಯಲ್ ನಂಬರ್ ಲೈನ್ ಆ್ಯಂಡ್ ರೇಂಜ್ ಈಸ್ -1 ಆ್ಯಂಡ್ 1. ಸೊ ಯಾಕೆ ಡೊಮೈನು ಮತ್ತು ರೇಂಜ್ ಅಷ್ಟಾಗಿರುತ್ತೆ ಅಂತ ನೋಡೋದಾದರೆ, ಸೊ ಇಲ್ಲಿ ಅದರ ಸೈನ್ ಫಂಕ್ಷನ್ದು ಗ್ರಾಫ್ ಇದೆ. ಸೈನ್ ಫಂಕ್ಷನ್ ಗ್ರಾಫ್ ಅಂತ ತಗೊಂಡ್ರೆ ನೋಡಿ, ವಾಚ್ ಮಾಡಿ. ಸೊ ಇಲ್ಲಿ ಸೈನ್ ಫಂಕ್ಷನ್ ತಗೊಳ್ತಾ ಇದ್ದೀನಿ. ಸೊ ಇದು ಗ್ರಾಫ್ನ ಡ್ರಾ ಮಾಡಿದ್ದೀನಿ ನಾನು. ಸೊ ಗ್ರಾಫ್ನ ಡ್ರಾ ಮಾಡಿ ನೋಡಿದಾಗ ಸೈನ್ ಫಂಕ್ಷನ್ಗೆ ಸೈನ್ 0 ಈಸ್ 0, ನಿಮಗೆ ಗೊತ್ತೇ ಇದೆ. ಸೈನ್ π/2 ದಟ್ ಈಸ್ 90 ಡಿಗ್ರಿ ಈಸ್ 1. ಸೈನ್ π ಈಸ್ 0, 3π/2 ಈಸ್ -1 ಬಿಕಾಸ್ ಡೌನ್ವರ್ಡ್ಸ್ ಬರ್ತಿದೆ ನೋಡಿ. ನೆಕ್ಸ್ಟ್ 2π ಈಸ್ +1. ಸೊ ಇದೇ ಥರ ಇಲ್ಲಿಂದ ಇಲ್ಲಿಗೆ ಒಂದು ಸೈಕಲ್ ಕಂಪ್ಲೀಟ್ ಆಯಿತು, ದಟ್ ಈಸ್ ಪಿರಿಯಾಡಿಕಲಿ ಕಂಪ್ಲೀಟ್ ಆಗ್ತಿದೆ, ಕರೆಕ್ಟ್ ಅಲ್ವಾ? ಸೊ ಇದು ಪೀರಿಯಡ್ 2π ಬರುತ್ತೆ. ಸೊ ಒಟ್ಟಿನಲ್ಲಿ ನಿಮಗೆ ಇದು ಕಂಟಿನ್ಯೂಯಸ್ ಫಂಕ್ಷನ್ ಆಗಿದೆ, ಕಂಟಿನ್ಯೂಯಸ್ ಆಗಿದೆ. ಅದ್ರ ಜೊತೆಗೆ ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ, ಸೊ ಈ ಫಂಕ್ಷನ್ ನೀವು ನೋಡ್ತಾ ಹೋದರೆ ಕಂಪ್ಲೀಟಾಗಿ ವಿತಿನ್ ಆ ಗ್ರಾಫ್ ಎಲ್ಲಿಂದ ಎಲ್ಲಿಗಿದೆ, ಆ ವಿತಿನ್ ದ ಗ್ರಾಫ್ -1 1 ಒಳಗೆ ಇದೆ. 1 ಎಕ್ಸಿಡ್ ಆಗಿಲ್ಲ, -1 ಮತ್ತೆ ಡೌನಿಗೆ ಬಂದಿಲ್ಲ. ಹಾಗಾಗಿ ಸೊ ಇಲ್ಲಿ ಎಲ್ಲ ಪಾಯಿಂಟ್ಸ್ನ ನೀವು ತಗೊಳ್ತಾ ಇದೆ. 0 ಆದ್ಮೇಲೆ 0.1ಗೂ ಕೂಡ ಒಂದು ವ್ಯಾಲ್ಯೂ ಇದೆ. ಸೊ ನಾವು ಜಾಯಿನ್ ಮಾಡಿರೋ ಅಂಥದ್ದು 0.5 ತಗೊಂಡ್ರು ಸೈನ್ 0.5 ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಪ್ರತಿಯೊಂದು ಪಾಯಿಂಟಿಗೂ ನಮಗೆ ಕಂಪ್ಲೀಟಾಗಿ ಗ್ರಾಫ್ ಸಿಕ್ಕಿರೋದ್ರಿಂದ ಸೊ ಇಲ್ಲಿ ನಾವು ಕೊಟ್ಟಿರುವಂತಹ ಪಾಯಿಂಟ್ಸ್ ಎಕ್ಸ್ ಆಕ್ಸಿಸ್ ಮೇಲೆ ದಟ್ ಈಸ್ ಡೊಮೈನು, ರಿಯಲ್ ಲೈನ್ ಅಂತ ಹೇಳ್ಬೋದು, ದಟ್ ಈಸ್ ರಿಯಲ್ ನಂಬರ್ ಲೈನು. ಅದೇ ಥರ ರೇಂಜ್ ಅಂತ ಅಂದರೆ ಎಲ್ಲಿಂದ ಎಲ್ಲಿಗೆ ಒಳಗೆ ಎಷ್ಟು ವಿತಿನ್ ದ ರೇಂಜ್ ಗ್ರಾಫ್ ಇರೋ ಅಂಥದ್ದು ಅಂತ ನೋಡಿದಾಗ -1 1 ಒಳಗೆ ಗ್ರಾಫ್ ಡ್ರಾ ಆಗಿರೋದು. ಸೊ ಹಾಗಾಗಿ ಇದ್ರದ್ದು ರೇಂಜು -1 ಮತ್ತು 1 ಆಗಿರುತ್ತೆ. ಸೊ ಇನ್ನೂ ಶಾರ್ಟಲ್ಲಿ ಇಡಬೇಕು ಅಂತ ಅಂದರೆ ಸೈನ್ 0 0 ಆಗುತ್ತೆ, ಸೈನ್ π/2 1 ಆಗುತ್ತೆ, π ಅಂದರೆ 0. ಸೊ ನೋಡ್ತಾ ಹೋದರೆ 0 ಇಲ್ಲ 1 ಇಲ್ಲ -1, 0 1 -1. ಸೊ ಆ ಥರ ವಿತಿನ್ -1 ಮತ್ತು 1 ಇನ್ಕ್ಲೂಡಿಂಗ್ -1 ಆ್ಯಂಡ್ 1. ಸೊ -1 ಆ್ಯಂಡ್ 1 ಇಲ್ಲಿ ತಗೊಳ್ತಾ ಇದ್ದೀನಲ್ಲಪ್ಪ ಇಂಟರ್ವಲ್, ಹಾಗಂದ್ರೆ ಮೀನಿಂಗು 0 -1 1 ಅಂತ ಅಂದರೆ -1 ಇನ್ಕ್ಲೂಡ್ ಆಗಬೇಕು, 1 ಕೂಡ ಇನ್ಕ್ಲೂಡ್ ಆಗಬೇಕು. -1 ಆದಮೇಲೆ ಇರುವಂತಹ ಪಾಯಿಂಟ್ಸು ದಟ್ ಈಸ್ -0.999, -0.1, 0.2. ಸೊ 0, 0.1, 0.2, 0.5, 3 ಏನಾದರೂ ಆಯಿತು ಒಟ್ಟಿನಲ್ಲಿ. ಸೊ ಇಂಟರ್ವಲ್ -1 ಮತ್ತು 1 ಅಂತ ಅಂದರೆ ಸೊ ಅದು ಗೊತ್ತಿರಬೇಕು, ಅದರಲ್ಲಿ ನಡುವೆ ಇರೋವಂತಹ ಪಾಯಿಂಟ್ಸು ಮತ್ತು ಎಂಡ್ ಪಾಯಿಂಟ್ಸ್ಗಳೆಷ್ಟು ಜಾಯಿನ್ ಆಗಿದೆ. ಸೊ ಇದು ರೇಂಜ್ ಆಫ್ ಸೈನ್ ಫಂಕ್ಷನ್. ಗೊತ್ತಾಯ್ತಲ್ವಾ ರೇಂಜ್ ಏನಕ್ಕಿದೆ ಆಗಿರುತ್ತೆ ಅಂತ? ಸೊ ನೀವೇನೇ ವ್ಯಾಲ್ಯೂ ತಗೊಳ್ಳಿ, ಇಲ್ಲ ಅದು -1 ಆಗಿರುತ್ತೆ, ಇಲ್ಲ 1 ಆಗಿರುತ್ತೆ, ಇಲ್ಲ 0 ಆಗಿರುತ್ತೆ, ಇಲ್ಲ ಅಂತಂದರೆ ವಿತಿನ್ -1 ಆ್ಯಂಡ್ 1 ಆಗಿರುತ್ತೆ. ಹಾಗಾಗಿ ಸೊ ರೇಂಜು -1, 1 ಆಗಿರುತ್ತೆ ಸೈನ್ ಫಂಕ್ಷನ್ಗೆ. ಸೊ ಅದೇ ಥರ ಕಾಸ್ ಫಂಕ್ಷನ್ಗೂ ಕೂಡ ಡೊಮೈನು ರಿಯಲ್ ನಂಬರು, ರೇಂಜು -1 ಅಂತ ಅಂದರೆ ನಾವಿವಾಗ ಕಾಸ್ ಫಂಕ್ಷನ್ನ ಗ್ರಾಫ್ ನೋಡಿದ್ರೆ, ಸೊ ಇದು ಕಾಸ್ ಫಂಕ್ಷನ್ ಗ್ರಾಫು ಪರ್ಪಲ್ ಲೈನಲ್ಲಿ ಡ್ರಾ ಮಾಡಿದ್ದೀನಲ್ಲ ಅದು. ಸೊ ಇಲ್ಲಿ ಕಾಸ್ ಫಂಕ್ಷನ್ ಗ್ರಾಫು, ಸೊ ಇಲ್ಲಿ ಯು ಶೇಪಲ್ಲಿ ಇದೆಯಲ್ಲ ಅದು ನೆಕ್ಸ್ಟ್ ಸೆಕೆಂಡ್ ಹೇಳೋಕ್ಕೆ ಈಗಲೇ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಅದು ಬಿಟ್ಟು ಇಲ್ಲಿ ಗ್ರೀನ್ ಲೈನಲ್ಲಿರೋದು ಎಕ್ಸ್ ಆ್ಯಕ್ಸಿಸ್ಸು ಹಾರಿಜಾಂಟಲ್ಲು, ಅದೇ ಥರ ವರ್ಟಿಕಲ್ಲು ವೈ ಆ್ಯಕ್ಸಿಸ್ ಆಗಿರುತ್ತೆ. ಸೊ 0 π/2 π, 3π/2 2π ಈ ಥರ ಮೆನ್ಷನ್ ಮಾಡ್ತಾ ಹೋಗಿದ್ದೀವಿ. ಸೊ ನಿಮಗೆ ಗೊತ್ತೇ ಇದೆ ಕಾಸ್ 0 ಅಂತ ಅಂದರೆ 1, ಕಾಸ್ 90 ಅಂದರೆ 0. ಸೊ ಹಾಗಾಗಿ ಅಲ್ಲೇ ಫಂಕ್ಷನ್ ಕ್ರಾಸ್ ಆಯಿತು. ನೆಕ್ಸ್ಟು ಪೈ ಅಂತ ತಗೊಂಡ್ರೆ -1, 2π ಅಂತ ಅಂದರೆ +1, 3π/2 ಈಸ್ ಆಲ್ಸೋ 0. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಕಾಸ್ x 0 ಆಗೋದು x is equal to 2n + 1 times π/2. ಆಡ್ ಮಲ್ಟಿಪಲ್ಸ್ ಆಫ್ π/2ಗೆ
ಕಾಸು 0 ಆಗುತ್ತೆ. ಇಲ್ಲಿ π/2 ಇದೆ, 3π/2 ಇದೆ, ಹಾಗಾಗಿ ಇಲ್ಲೇ ಬರುತ್ತೆ ಅದು. ಅದೇ 0 ನೋಡಿ 1ಗೆ ಹೋಗಿದೆ ಫಂಕ್ಷನ್ನು. ಪೈಗೆ ನೋಡಿದಾಗ -1, 2πಗೆ ನೋಡಿದ್ರೆ +1. ಸೊ ಈ ಥರ ಕಂಪ್ಲೀಟ್ ಸೈಕಲ್ ಅಂತ ತಗೊಂಡ್ರೆ, ಸೊ ಈ ಥರ ಇಲ್ಲಿಂದ ತಗೊತೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಕಂಪ್ಲೀಟ್ ಸೈಕಲ್ ಏನಾಗುತ್ತೆ, ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಅದೇ ಥರ ಕಾಸ್ ಆಫ್ -π/2 ಅಂತ ತಗೊಂಡ್ರು ಕೂಡ 0ನೇ, -3π/2 ಅಂದ್ರೂ 0ನೇ. ಕಾಸ್ ಆಫ್ -π ಅಂತ ತಗೊಂಡ್ರೆ ಕಾಸ್ ಪೈಯು -1, ಕಾಸ್ ಆಫ್ -πಯು ಕೂಡ -1. ರೀಸನ್ ಕಾಸ್ ಆಫ್ -θ ಈಸ್ ಕಾಸ್ θ ಪ್ಲಸ್ ಕಾಸ್ θ, ಹಾಗಾಗಿ ಗೊತ್ತಿದೆ ಅಲ್ವಾ. ಸೊ ಇದು ಗ್ರಾಫ್ ಆಫ್ ಎ ಕಾಸ್ ಫಂಕ್ಷನ್. ಸೊ ಇದನ್ನು ನೋಡಿದ್ರೆ ನೀವು ಕೊಟ್ಟಿರುವಂತಹ ಪಾಯಿಂಟ್ಸ್ಗಳು ರಿಯಲ್ ಲೈನ್ ಮೇಲೆ ಇರೋದ್ರಿಂದ ಡೊಮೈನ್ ಯಾವುದೇ ಪಾಯಿಂಟ್ ಕೊಡು ನಿನಗೆ ಗ್ರಾಫ್ ಸಿಗ್ತಿದೆ. ಸೊ ಅಂದಮೇಲೆ ಡೊಮೈನ್ ಏನಾಗ್ತಿದೆ ಅಂತಂದರೆ ಕಂಪ್ಲೀಟ್ ಆಗಿ ರಿಯಲ್ ನಂಬರ್ಸ್. ನೆಕ್ಸ್ಟ್ ರೇಂಜ್ ಅಂತ ಅಂದರೆ ಈ ಗ್ರಾಫು ಕೂಡ -1 ಮತ್ತು 1 ನಡುವೆನೇ ಲೈ ಆಗಿರೋದ್ರಿಂದ -1 ಇಂದ 1 ಕಡಿಮೆಯಿಂದ ಜಾಸ್ತಿ. ಸೊ ಆ ಇಂಟರ್ವಲ್ ಏನಾಗುತ್ತೆ, ಕ್ಲೋಸ್ಡ್ ಇಂಟರ್ವಲ್ -1, 1 ಈಸ್ ದ ರೇಂಜ್ ಫಾರ್ ದ ಕಾಸ್ ಫಂಕ್ಷನ್. ಬಿಕಾಸ್ ದ ವ್ಯಾಲ್ಯೂಸ್ ಆಫ್ ಕಾಸ್ ಫಂಕ್ಷನ್ ನೀವೇನೇ ವ್ಯಾಲ್ಯೂಸ್ ಕೊಡಿ ವಿತಿನ್ -1 and 1ನೇ ಔಟ್ಪುಟ್ ಕೊಡ್ತಾ ಹೋಗುತ್ತೆ. ನೀವು ಇನ್ಪುಟ್ ರಿಯಲ್ ನಂಬರ್ಸ್ ಕೊಟ್ಟರೆ ಔಟ್ಪುಟ್ಟು -1 ಮತ್ತು 1 ನಡುವೆನೇ ಔಟ್ಪುಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ರೇಂಜ್ ಆಫ್ ಕಾಸ್ ಫಂಕ್ಷನ್ ಈಸ್ ದ ಇಂಟರ್ವಲ್ -1, 1. ಸೊ ಇದು ಗೊತ್ತಾಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಟ್ಯಾನ್ ಫಂಕ್ಷನು, ಕಾಟ್ ಫಂಕ್ಷನ್, ಸಿಕೆಂಟ್, ಕೊಸಿಕೆಂಟ್ ಅಂತ ನೋಡ್ತಾ ಹೋದ್ರೆ, ಸೊ ಟ್ಯಾನ್ ಫಂಕ್ಷನ್ ಮತ್ತು ಕಾಟ್ ಫಂಕ್ಷನ್ದು ಗ್ರಾಫ್ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೊಮೈನು ಮತ್ತು ರೇಂಜ್ ಅಂತ ನೋಡಿದ್ರೆ, ಸೊ ಇಲ್ಲಿ ಟ್ಯಾನ್ ಫಂಕ್ಷನ್ಗೆ ಟ್ಯಾನ್ನ ನಾವು ಇಲ್ಲಿ ಬರ್ದಿದ್ದೀನಿ ನೋಡಿ, sin x/cos x ಅಂತ ಬರ್ಕೊಳ್ಬಹುದಲ್ವಾ. ಸೊ ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ, ಡಿನಾಮಿನೇಟರ್ ಪ್ರೊವೈಡೆಡ್ ನಾಟ್ ಈಕ್ವಲ್ ಟು 0, ಕಾಸ್ x ಈಸ್ ನಾಟ್ ಈಕ್ವಲ್ ಟು 0. ಕಾಸ್ x 0 ಆಗೋದು ಯಾವಾಗ, 2n+1 ಟೈಮ್ಸ್ π/2 ಬಂದಾಗ. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಏನಾಗಿರಬಾರ್ದು, 2n+1 ಟೈಮ್ಸ್ π/2 ಆಗಿರಬಾರ್ದು. ಕರೆಕ್ಟ್ ಅಲ್ವೇನ್ರು. ಸೊ ನೆಕ್ಸ್ಟ್, ಹಾಗಾಗಿ ನೀವು ಯಾವುದೇ ರಿಯಲ್ ನಂಬರ್ ತಗೋ, ಬಟ್ 2n+1 π/2 ಆಡ್ ಮಲ್ಟಿಪಲ್ಸ್ ಆಫ್ π/2ನ ತಗೊಳ್ಬಾರ್ದು. ಯಾಕೆ, ಆ ಫಂಕ್ಷನ್ನು ಆ ವ್ಯಾಲ್ಯೂಸಿಗೆ ಡಿಫೈನೇ ಆಗಿಲ್ಲ. ಹಾಗಾಗಿ ಸೊ ಟ್ಯಾನ್ ಅಂತ ತಗೊಂಡ್ರೆ ಅದಕ್ಕೆ ಡೊಮೈನು ಎಲ್ಲ ರಿಯಲ್ ನಂಬರ್ ಎಕ್ಸೆಪ್ಟ್ x ಪಾಯಿಂಟ್ಸ್, that is the points look like 2n+1 times π/2 where n belongs to z, ಅದನ್ನು ನಾವು ಡಿಲೀಟ್ ಮಾಡಿರಬೇಕು. ಓಕೆನಾ. ಯಾಕೆಂದರೆ ಟ್ಯಾನ್ ಫಂಕ್ಷನ್ ಈ ಪಾಯಿಂಟ್ಸಲ್ಲಿ ಡಿಫೈನೇ ಆಗಿಲ್ಲ ಅಂತ ಅಂದಮೇಲೆ ಆ ಪಾಯಿಂಟ್ಸ್ನ ನಾವು ಚೂಸ್ ಮಾಡ್ಕೊಳಕ್ಕಾಗಲ್ಲ. ದಟ್ ಈಸ್ ದ ಡೊಮೈನ್ ಆಫ್ ಟ್ಯಾನ್ ಈಸ್ ರಿಯಲ್ ನಂಬರ್ ಮೈನಸ್ ದ ಪಾಯಿಂಟ್ಸ್ 2n+1 ಟೈಮ್ಸ್ π/2. ಓಕೆನಾ. ಸೊ ನೆಕ್ಸ್ಟು ರೇಂಜು ಕಂಪ್ಲೀಟ್ ರಿಯಲ್ ನಂಬರ್ ಬರುತ್ತೆ. ಸೊ ಕಂಪ್ಲೀಟ್ ರಿಯಲ್ ನಂಬರ್ ಯಾಕೆ ಬರುತ್ತೆ ಈ ಗ್ರಾಫ್ ನೋಡೋದಾದರೆ, ಓಕೆ. ಸೊ ಇಲ್ಲಿ ಟ್ಯಾನ್ ಫಂಕ್ಷನ್ದು ಗ್ರಾಫ್ ಇದೆ ನೋಡಿ. ಸೊ ಇಲ್ಲಿ ಗ್ರಾಫ್ನ ನಾವು ಡ್ರಾ ಮಾಡ್ಕೊಂಡಿದ್ದಾರೆ ಅವರು. ಇದು 0, ಟ್ಯಾನ್ 0, ಟ್ಯಾನ್ -π/2, ಟ್ಯಾನ್ π/2, ಸೊ ಟ್ಯಾನ್ π, 2π, 3π/2 ಅಂತ ಎಲ್ಲ ವ್ಯಾಲ್ಯೂಸ್ ಇದೆ. ಓಕೆನಾ. ಸೊ ನಿಮಗೆ ಗೊತ್ತೇ ಇದೆ ಟ್ಯಾನ್ 0 ಅಂತ ಅಂದರೆ 0 ಆಗಿರುತ್ತೆ. ಇಲ್ಲಿ ಬಂದಿದ್ದು 1/√3 ವ್ಯಾಲ್ಯೂ. ನೆಕ್ಸ್ಟು 1 ಆಯಿತು, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ. 60 ಡಿಗ್ರಿ ಅಂತ ಅಂದರೆ ನಿಮಗೆ ಅದೇ √3 ಅಂತ ಹೇಳಿದ್ನಲ್ಲ, ಅದು 60 ಡಿಗ್ರಿಗೆ, ಸೊ √3 ಅಂತ ಬರುತ್ತೆ. ಸೊ ಹಾಗೆ ಟ್ಯಾನ್ 90 ಅಂತ ತಗೊಂಡ್ರೆ, ಸೊ ಟ್ಯಾನ್ 90 ಡಿಗ್ರಿ ಅಂದರೆ ಇದನ್ನು sin 90/cos 90 ಅಂತ ಬರಿಬಹುದು. sin 90 ಅಂತ ಅಂದರೆ ಏನರಪ್ಪ, sin 90 ಅಂತ ಅಂದರೆ 1, cos 90 ಅಂದರೆ 0. ಎನಿಥಿಂಗ್ ಬೈ 0 ಅಂತ ಅಂದರೆ ಇದು ನಾಟ್ ಡಿಫೈನ್ಡ್ ಅಂದರೆ ಇನ್ಫಿನಿಟಿ. ಸೊ ಇನ್ಫಿನಿಟಿ ಅಂದರೆ ಇದು π/2 ಹತ್ರ ಈ ಥರ ಗ್ರಾಫ್ ಎಕ್ಸ್ಟೆಂಡ್ ಆಗ್ತಾನೇ ಇರುತ್ತೆ. ಅರ್ಥ ಆಗ್ತಿದೆಯಾ. ಸೊ ಅಂದರೆ ಇನ್ಫಿನಿಟಿ ಅಂದರೆ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ ಅದು ಇನ್ಫೈನೆಟ್ಲಿ ಏನಾಗ್ತಾ ಹೋಗುತ್ತೆ, ನಿಯರ್ π/2 ತಗೊಳ್ತಾ ಹೋದರೆ ಸೊ ಹೀಗೆ ಗ್ರಾಫ್ ಎಕ್ಸ್ಟೆಂಡ್ ಆಗ್ತಾನೇ ಇರುತ್ತೆ ಅಪ್ವರ್ಡ್ಸಲ್ಲಿ. ಓಕೆನಾ. ಸೊ ಅದೇ ಥರ ಇಲ್ಲಿ -π/2 ಇಲ್ಲಿ ತಗೊಳ್ತಾ ಹೋದರೆ ಡೌನ್ವರ್ಡ್ಸಲ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ -π/2 ಟು π/2 ಮುಗೀತು. ಅದಾದಮೇಲೆ π/2 ಟು 3π/2 ತಗೊಂಡ್ರು ಕೂಡ ಸೊ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಹೀಗೆ 3π/2ಗೆ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಕೆಳಗಡೆ ಬರೋವಂಥ ವ್ಯಾಲ್ಯೂಸ್ ಇದೆಯಲ್ಲ ಈ ಕಡೆ π/2 ಆದಮೇಲೆ, ಸೊ ಅದಕ್ಕೇನಾಗುತ್ತೆ, ಸೊ ಡೌನ್ವರ್ಡ್ಸಿಗೆ ಬರ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ ನೀವು ಯಾವುದೇ ವ್ಯಾಲ್ಯೂಸ್ನ ಕೊಡು, ನಾವು ಯಾವುದನ್ನ ಮಿಸ್ ಮಾಡ್ತಾ ಇದ್ದೀವಿ ಹೇಳಿ, ಆಡ್ ಮಲ್ಟಿಪಲ್ಸ್ನ ಬಿಟ್ಟು ತಗೊಳ್ತಾ ಇದ್ದೀವಿ. ಆಡ್ ಮಲ್ಟಿಪಲ್ಸ್ ಆಫ್ π/2ನ ಬಿಟ್ಟು ತಗೊಳ್ತಾ ಇದ್ದೀವಿ. ಓಕೆನಾ. ಸೊ ದಟ್ ಈಸ್ ಇಲ್ಲಿ π/2 ಇದೆ, 3π/2 ಇದೆ. ಈ ಪಾಯಿಂಟ್ಸ್ಗಳನ್ನ ಬಿಟ್ಟು ಮಿಕ್ಕಿದ ಪಾಯಿಂಟ್ ಇದೆಯಲ್ರಪ್ಪ ಇಲ್ಲಿ. ಓಕೆನಾ. ಸೊ ಆ ಪಾಯಿಂಟ್ಸ್ದು ಇದು ನಾವು ತಗೊಂಡಿದ್ದು ಡೊಮೈನ್ ಆಯಿತು. ರೇಂಜ್ ಏನು ಕೊಡ್ತಾ ಇದೆ, ಈ ಗ್ರಾಫೇ ನೋಡಿ, ಇಲ್ಲಿ ಈ ರೇಂಜಲ್ಲಾದರೂ ನೋಡಿ ಟೋಟಲಾಗಿ ನಿಮ್ಗೆ ಏನು ಸಿಗ್ತಿದೆ ಗ್ರಾಫು.
ಇನ್ಫೈನೆಟ್ಲಿ ಅಂದರೆ ಕಂಟಿನ್ಯೂ ಆಗ್ತಾ ಇದೆ, ಡೌನ್ವರ್ಡ್ಸಲ್ಲೂ ಕಂಟಿನ್ಯೂ ಆಗ್ತಿದೆ ಅಂತ ಅಂದರೆ ಸೊ ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ ಇಂಟರ್ವಲ್ ಸಿಗುತ್ತಲ್ವ. ಯಾಕೆ ಓಪನ್ ಇಂಟರ್ವಲ್ ತಗೊಂಡೆ ಅಂತ ಅಂದರೆ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಹಾಗಾಗಿ ಸೊ ಇದೇನಾಗುತ್ತೆ ಅಂತಂದರೆ ಕಂಪ್ಲೀಟ್ ರಿಯಲ್ ಲೈನ್ನೇ ತಗೊಳ್ತಾ ಇದೆ. ಕಂಪ್ಲೀಟ್ ರಿಯಲ್ ಲೈನ್ ಅಂದರೆ ಈ ಥರ ನೋಡಿ ಗ್ರಾಫ್ನ ಈ ಟೈಪಲ್ಲಿ ನೋಡಿದ್ರೆ ಇದು ರಿಯಲ್ ಲೈನ್ ಅಂತ ತಗೊಂಡ್ರೆ ಸೊ ರಿಯಲ್ ಲೈನ್ ಇಲ್ಲಿ 0 ಇಂದ ನೋಡ್ತಾ ಇದ್ದೀರಾ ಅಂದರೆ ಇಲ್ಲೂ ಕೂಡ ಮೂವ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ಇಲ್ಲೂ ಕೂಡ ಮೂವ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ಇಲ್ಲಿ ಗ್ರಾಫ್ ತಗೊಂಡ್ರೆ ಮೇಡಮ್ ಇಲ್ಲಿಂದ ಮೂವ್ ಆಗಿದೆ ಮತ್ತೆ ಇಲ್ಲಿ ಜಂಪ್ ಆಯ್ತಲ್ಲ ಅಂತ ಕೇಳಿದ್ರೆ ನಾವು ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇಲ್ಲ, ರೇಂಜ್ ಎಲ್ಲಿವರೆಗೂ ತಗೊತಾ ಇದೆ ಅಂತ ನೋಡ್ತಿದ್ದೀವಿ ಅಷ್ಟೇ. ಸೊ 5/2 ಇಂದ ಮತ್ತೆ 3π/2 ಇದ್ರೊಳಗಡೆ ಈ ಇಂಟರ್ವಲ್ಸ್ ನಡುವೆ ಸೊ ಹಿಂಗೆ ತಗೊಂಡ್ರೆ ಇಲ್ಲೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಮತ್ತೆ ಅದೇ ಥರ ಇಲ್ಲೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಅಂದಮೇಲೆ ಏನರ್ಥ, ನೆಗೆಟಿವ್ ರಿಯಲ್ ನಂಬರ್ಸ್ನು ತಗೊಳುತ್ತೆ ಪಾಸಿಟಿವ್ ರಿಯಲ್ ನಂಬರ್ಸ್ನು ತಗೊಳುತ್ತೆ ಅಂತ ಅಂದರೆ ಸೊ ಇದ್ರದ್ದು ರೇಂಜ್ ಗ್ರಾಫ್ ಎಲ್ಲಿವರೆಗೂ ಲೈ ಆಗ್ತಿದೆ ವಿತ್ತಿನ್ ಅಂತ ಅದಕ್ಕೇನು ಇಷ್ಟು ಇಂಟ್ರವಲ್ ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಇಲ್ಲೇನಾಗ್ತಾ ಇದೆ ಕಂಪ್ಲೀಟಾಗಿ ಎಕ್ಸ್ಟೆಂಡ್ ಆಗ್ತಾ ಇರೋದ್ರಿಂದ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ರೇಂಜ್ಗಳು ಸಿಗ್ತಾ ಇದೆ. ಅಂದರೆ ಅದರ ಪಾಯಿಂಟ್ಸ್ಗಳು ಫಂಕ್ಷನ್ ಸಿಗ್ತಾ ಇರೋದ್ರಿಂದ ಇದಕ್ಕೆ ರೇಂಜು ಕಂಪ್ಲೀಟ್ ರಿಯಲ್ ಲೈನ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಅದೇ ಥರ ಕಾಟ್ ಫಂಕ್ಷನ್ದು ಗ್ರಾಫ್ ಇದೆ ನೋಡಿ. ಕಾಟ್ ಫಂಕ್ಷನ್ ಅಂತ ತಗೊಂಡ್ರೆ ಸೊ ಕಾಟಿಗೆ ನಾನು ಏನಂತ ಹೇಳಿದೆ, ಟ್ಯಾನಿಗೆ ಸೈನ್ ಬೈ ಕಾಸ್ ಅಂತ ಹೇಳಿದೆ. ಕಾಟಿಗೆ ಕಾಸ್ ಬೈ ಸೈನ್ ಅಂತ ಬರಿಬಹುದಲ್ವಾ. ಕಾಸ್ ಬೈ ಸೈನ್ ಅಂತ ಬರಿತಿದ್ದೀರಾ ಅಂದರೆ ಪ್ರೊವೈಡೆಡ್ ಸೈನ್ ಈಸ್ ನಾಟ್ ಈಕ್ವಲ್ ಟು 0. ಸೈನ್ ಎಕ್ಸು 0 ಆಗಿರಬಾರ್ದು. ಸೊ 0 ಆಗಿರಬಾರ್ದು ಅಂತಂದರೆ ಸೈನ್ 0 ಆಗೋದು ಎಲ್ಲಿ? ಫಾರ್ ಎಕ್ಸ್ ಇಸ್ ಈಕ್ವಲ್ ಟು n π 1π 2π 3π 4π ಏನೇ ಪೈಗಳು ತಗೋ, ಆಡ್ ಪೈ ಆದರೂ ಆಗಿರಲಿ ಈವನ್ ಪೈ ಆದರೂ ಆಗಿರಲಿ, ಒಟ್ಟಿನಲ್ಲಿ ಸೈನ್ n π ಅಂತ ಅಂದರೆ 0. ಅಂದಮೇಲೆ ಇದು 0 ಬರೋದು ಎಕ್ಸ್ ವ್ಯಾಲ್ಯೂಸ್ n πಗೆ. ಸೊ ಕಾಟ್ ಎಕ್ಸ್ ಅನ್ನೋದು ಎಲ್ಲ ರಿಯಲ್ ನಂಬರ್ ತಗೊಳ್ಬೇಕು ಬಟ್ ಎಕ್ಸೆಪ್ಟ್ n πಗಳನ್ನ. ಅರ್ಥ ಆಗ್ತಿದೆ ಅಲ್ವಾ? n π ಬಿಡಬೇಕಾಗತ್ತೆ. ಸೊ ಕಾಟಿಗೆ ಕಂಪ್ಲೀಟ್ ರಿಯಲ್ ನಂಬರ್ಸ್ ಡೊಮೈನ್ ಆಗಿರುತ್ತೆ ಬಟ್ ಮೈನಸ್ ಎಕ್ಸ್ಕ್ಲೂಡಿಂಗ್ ದ ಪಾಯಿಂಟ್ಸ್ ಎಕ್ಸ್ ಇಸ್ ಈಕ್ವಲ್ ಟು n π ವೇರ್ n ಬಿಲಾಂಗ್ಸ್ ಟು ಝೆಡ್. ಸೊ ಕಾಟ್ ಫಂಕ್ಷನ್ನಿಗೆ ಡೊಮೈನ್ ಗೊತ್ತಾಯಿತು. ಯಾಕೆ ಇದಾಗಿರಬೇಕು, ಯಾವುದಕ್ಕೆ ಇದನ್ನು ರಿಮೂವ್ ಮಾಡಿದ್ವಿ ಅಂದರೆ ಕಾಟ್ ಫಂಕ್ಷನ್ನು ಆ ಪಾಯಿಂಟ್ಸಲ್ಲಿ ಡಿಫೈನೇ ಆಗಿರಲ್ಲ. ಓಕೆನಾ? ಸೊ ಅದು ವ್ಯಾಲ್ಯೂನೇ ಸಿಗಲ್ಲ. ಹಾಗಾಗಿ ಸೊ ಅದನ್ನು ರಿಮೂವ್ ಮಾಡ್ತೀರಾ. ಈಗ ರೇಂಜ್ ಬೇಕು ಅಂತ ಅಂದರೆ ಆ ಗ್ರಾಫ್ ಎಲ್ಲಿವರೆಗೂ ಬರುತ್ತೆ ಅಂತ ನೋಡೋದಾದರೆ ಸೊ ಇವಾಗ ನೀವು ಕಾಟ್ 30, 60, 45, 90 ಅದರಲ್ಲೇ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಕೊಂಡ್ರು ಅಲ್ಲಿ ನಾಟ್ ಡಿಫೈನ್ಡ್ ಅಂತೆಲ್ಲ ಬರ್ತಾ ಇರುತ್ತೆ. ಅಂದಮೇಲೆ ಮೀನಿಂಗ್ ಏನು? ಸೊ ಕಂಪ್ಲೀಟ್ ರಿಯಲ್ ಲೈನ್ನೇ ತಗೊಳುತ್ತೆ ಅಂತ ರೇಂಜ್. ಸೊ ರೇಂಜ್ ಅಂತ ನೋಡಿದ್ರೆ ಇಲ್ಲಿ ಕಾಟ್ ಫಂಕ್ಷನ್ಗೂ ಕೂಡ ಸೇಮ್ ಇದೇ ಥರನೇ ರಿವರ್ಸ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಎಲ್ಲಿ -π/2 ಇದೆಯಲ್ರಪ್ಪ, ಸೊ ಅಲ್ಲಿಂದ 0ಗೆ ಅದೇ ಥರ ಇಲ್ಲಿ -π/2 0 ಅಥವಾ -π to 0, ನೆಕ್ಸ್ಟ್ 0 to π 0 to π ಇಲ್ಲಿಂದ ಇಲ್ಲಿಗೆ ನೋಡಿ, ಮತ್ತು -π to 0 ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ನೋಡಿದಾಗ ಗ್ರಾಫ್ ಏನಾಗ್ತಾ ಇದೆ, ಸೊ ಈ ಥರ ಹಿಂಗೆ ಬರ್ತಾ ಇದೆ. ಅಂದರೆ ಸೊ ಇಲ್ಲಿ ಇನ್ನೂ ಕೂಡ ಎಕ್ಸ್ಟೆಂಡ್ ಇರುತ್ತೆ, ಇಲ್ಲಿ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅಂದರೆ -ಇನ್ಫಿನಿಟಿಯಿಂದ ಇನ್ಫಿನಿಟಿವರೆಗೂ ಕೂಡ ನಮಗೆ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ಅಂದರೆ ಕಂಪ್ಲೀಟ್ ರಿಯಲ್ ಲೈನ್ ಅಂತ ಹೇಳ್ಬೋದಲ್ವೇನ್ರು? ಕಂಪ್ಲೀಟ್ ರಿಯಲ್ ಲೈನ್. ಸೊ ಇಲ್ಲೂ ನೀವು ತಗೊಂಡ್ರೆ ಸೊ ಈ ಪಾಯಿಂಟ್ಸಲ್ಲೂ ಕೂಡ ಯಾವುದು ಇಲ್ಲಿ ಕಂಪ್ಲೀಟಾಗಿ 0 to π ತಗೊಳ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ನಿಮಗೆ ಏನಾಗ್ತಾ ಹೋಗುತ್ತೆ ಅಂದರೆ ಸೇಮ್ ಈ ಥರ ಎಕ್ಸ್ಟೆಂಡ್ ಆಗ್ತಾನೇ ಇರುತ್ತೆ. ಅಂದಮೇಲೆ ಏನಂತ ಹೇಳ್ಬೋದು, ಗ್ರಾಫ್ ಅಂತ ನೋಡಿದ್ರೆ ಇದ್ರ ರೇಂಜು ಕಂಪ್ಲೀಟ್ ರಿಯಲ್ ನಂಬರ್ ಅಂತ ಹೇಳ್ಬೋದಲ್ವಾ. ಸೊ ಇಲ್ಲಿ ಕಂಪ್ಲೀಟ್ ರಿಯಲ್ ನಂಬರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಗೊತ್ತಾಗಿದೆ ಅಲ್ವೇನ್ರು? ಸೊ ಸೈನು ಕೊಸೈನು ಟ್ಯಾಂಜೆಂಟು ಕೋ ಟ್ಯಾಂಜೆಂಟ್ ಅಂತ ನೋಡ್ತಾ ಹೋದರೆ ಇದನ್ನೆಲ್ಲ ನೀವು ಫಸ್ಟ್ ಪಿಯೂನಲ್ಲಿ ಸ್ಟಡಿ ಮಾಡಿರ್ತೀರ. ನಾನು ರೀಕಾಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಡೊಮೈನ್ ರಿಯಲ್ ನಂಬರ್ ಆಗಿರುತ್ತೆ, ರೇಂಜ್ -1, 1. ನೆಕ್ಸ್ಟ್ ಇದು ಡೊಮೈನ್ ರಿಯಲ್ ನಂಬರ್, ಇದು -1, 1 ಇನ್ಕ್ಲೂಡಿಂಗ್ -1, 1 ಇಂಟರ್ವಲ್ಲು. ಟ್ಯಾಂಜೆಂಟಲ್ಲಿ ಯಾವುದನ್ನು ರಿಮೂವ್ ಮಾಡಬೇಕು ರಿಯಲ್ ನಂಬರಲ್ಲಿ. ಒಟ್ಟಿನಲ್ಲಿ ಇಲ್ಲಿ ಎಕ್ಸ್ಟೆಂಡ್ ಆಗೋದ್ರಿಂದ ಕಂಪ್ಲೀಟ್ ರಿಯಲ್ ನಂಬರ್ ಸಿಕ್ಕಿರುತ್ತೆ. ಸಿಮಿಲರ್ಲಿ ಕಾಟ್. ಈಗ ಸಿಕೆಂಟು ಕೊಸಿಕೆಂಟ್ ಅಂತ ನೋಡಿದ್ರೆ ಸೀಕೆಂಟ್ ಮತ್ತು ಕೊಸಿಕೆಂಟ್. ಸೀಕೆಂಟ್ ಅಂತ ಯಾವ ಥರ ಬರಿಬೋದ್ರಪ್ಪ? ಸೀಕೆಂಟ್ ಅಂತ ತಗೊಂಡ್ರೆ ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು 1/cos x ಅಂತ ಬರಿಬೋದಲ್ವಾ. ಸೊ cos x 0 ಆಗೋದು ಎಲ್ಲಿ? ಅಟ್ 2n + 1 π/2ನಲ್ಲಿ. ಇಲ್ಲೂ ಕೂಡ ಏನು ಮಾಡೋಣ, ಎಲ್ಲ ರಿಯಲ್ ನಂಬರ್ ತಗೋಣ ಎಕ್ಸೆಪ್ಟ್ 2n + 1 π/2. ಕೊಸಿಕೆಂಟ್ ಎಕ್ಸ್ ಅಂದ್ರೆ ಏನು? 1/sin x. sin x 0 ಆಗೋದು ಎಲ್ಲಿ? ಡಿನಾಮಿನೇಟರ್ 0 ಬರಬಾರ್ದು. ಸೊ sin x 0 ಆಗೋದು ಯಾವ ವ್ಯಾಲ್ಯೂಸ್ಗೆ? n πಗೆ. ಸೊ ಎಕ್ಸೆಪ್ಟ್ n π. ಅರ್ಥ ಆಯ್ತಾ? ಸಿಕೆಂಟ್ಗೂ ಕೊಸಿಕೆಂಟಿಗೆ ಈಗ ಡೊಮೈನ್ ಅಂತ ತಗೊಂಡ್ರೆ ಕಂಪ್ಲೀಟ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 2n + 1 ಟೈಮ್ಸ್ π/2 ವೇರ್ n ಈಸ್ ಅನ್ ಇಂಟೀಜರ್. ಇಲ್ಲಿ ಕೊಸಿಕೆಂಟಿಗೆ ಕಂಪ್ಲೀಟ್ ರಿಯಲ್ ನಂಬರ್ -x is equal to n π ಮಲ್ಟಿಪಲ್ಸ್ ಆಫ್ π.
ದಿ ಮಲ್ಟಿಪಲ್ಸ್ ಆಫ್ ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ ಟು ವೆರ್ ಎನ್ ಬಿಲಾಂಗ್ಸ್ ಟು ಝೆಡ್. 2n ಇದ್ರೆ ಈವನ್, 2n + 1 ಇದ್ರೆ ಆಡ್ ಅಲ್ವೇನ್ರೋ. ಸೊ ನೆಕ್ಸ್ಟ್ ರೇಂಜ್, ಎಲ್ಲಿಂದ ಎಲ್ಲಿಗೆ ಗ್ರಾಫ್ ಲೈ ಆಗುತ್ತೆ ಅಂತ ನೋಡೋದಾದ್ರೆ ನಮಗೆ ಗ್ರಾಫ್ನ ಡ್ರಾ ಮಾಡಿದಾಗ ಸರ್ ಸಿಕ್ಕಿದಂತಹ ಗ್ರಾಫ್ ಯಾವ ಥರ ಇತ್ತು ಅಂತ ಅಂದರೆ, ಓಕೆ ಎಲ್ಲಿದೆ ಗ್ರಾಫ್ ನೋಡಿ, ಇದು ಸಿಕೆಂಟ್ ಎಕ್ಸಿಗೆ, ನೆಕ್ಸ್ಟ್ ಕೊಸಿಕೆಂಟ್ ಎಕ್ಸಿಗೆ. ಸೊ ಸಿಕೆಂಟ್ ಎಕ್ಸ್ ಅಂತ ನೋಡಿದ್ರೆ, ಸೊ ಫಸ್ಟು ಸಿಕೆಂಟ್ 0 ಬೇಕು. ಸೊ ಸಿಕೆಂಟು ಎಸ್ ಇದ್ರೆ ಸಿ ಅಂತ ಹೇಳಿದೆ. ಸೊ 1/cos ಆಗಿರುತ್ತೆ. ಸೊ ವಾಟ್ ಈಸ್ ಕಾಸ್ 0? ಕಾಸ್ 0 ಅಂದರೆ 1 ಅಲ್ವೇನ್ರು. ಸೊ 1/1 ಅಂತ ಅಂದರೆ ಸಿಕೆಂಟ್ 0 ಕೂಡ ಏನಾಗುತ್ತೆ, 1 ಆಗುತ್ತೆ. ಸೊ 0ಗೆ 1 ಆಗುತ್ತೆ. ಸೊ ಇಲ್ಲಿ ಪಾಯಿಂಟ್ನ ಮಾರ್ಕ್ ಮಾಡ್ಕೊತೀರಾ, 0ಗೆ 1 ಆಯಿತು. ನೆಕ್ಸ್ಟ್ ಅದಾದಮೇಲೆ ಪೈ ಬೈ 2ಗೆ ಹೋಗೋಣ. ಸೊ ಇಲ್ಲಿ ಸಿಕೆಂಟ್ ಪೈ ಬೈ 2 ಏನಾಗುತ್ತೆ ಅನ್ನೋದು ಕಾಸ್ ಪೈ ಬೈ 2 ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಸ್ 90 ಅಂತಂದರೆ 0 ಅಲ್ವಾ. 0 ಅಂತ ಅಂದ್ರೆ ಅರ್ಥ ನಾಟ್ ಡಿಫೈನ್ಡ್, ಸೊ ಡಿಫೈನ್ ಆಗಿರಲ್ಲ. ಸೊ ಇಲ್ಲಿ 90 ಅಂತ ತಗೊಂಡ್ರೆ, ಸೊ ಈ ಥರ ಎಕ್ಸ್ಟೆಂಡ್ ಆಗ್ತಾ ಇದೆ ನೋಡಿ, ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಯು, ಓಕೆನಾ, ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ 90ಗಿನ ಮುಂಚೆ ತಗೊತೀರಾ ಅಂತ ಅಂದರೆ ಕಾಸ್ ಸಿಕೆಂಡ್ 30 ಡಿಗ್ರಿ ನೋಡೋಣ. ಸೊ 1/cos 30 ಆಗುತ್ತೆ. ಸೊ 1/cos 30 ಅಂತ ಅಂದರೆ, ಸೊ ಫೈನಲ್ ಆಗಿ ನಿಮಗೆ 1/cos 30 ಅಂದರೆ √3/2 ಅಂದರೆ 2/√3 ಅಂತ ಬರುತ್ತೆ. ಸೊ 2/√3 ಅಂತ ಅಂದರೆ ಡೆಸಿಮಲ್ ಎಷ್ಟು ಬರುತ್ತೆ, ಓಕೆ ಇಲ್ಲಿ ನೋಡಿ 2/√3 ಇಷ್ಟು ವ್ಯಾಲ್ಯೂ ಇದೆ. ಸೊ 2/√3 ಅಂತ ಅಂದರೆ ನಮಗೆ cos 30ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಸಿಗುತ್ತೆ ಆನ್ಸರು. ನೆಕ್ಸ್ಟ್ ಅದೇ ಥರನೇ ಸಿಕೆಂಡ್ 60 ತಗೊತಿದ್ದೀರಾ ಅಂತ ಅಂದರೆ ಸಿಕೆಂಡ್ 60 ಡಿಗ್ರಿ 45 ಡಿಗ್ರಿಗೆ ಚೆಕ್ ಮಾಡ್ಕೊಳ್ಳಿ. ಸೊ 1/cos 60 ಆಗುತ್ತೆ. ಸೊ 1/cos 60 ಅಂತ ಅಂದರೆ ಏನರ 1/2 1/2 ಅಂತಂದರೆ 2 ಆಗುತ್ತೆ. ಸೊ ಸಿಕೆಂಡ್ 60 ಅಂತ ಅಂದರೆ ಇಲ್ಲೋ ಅಂದರೆ ಇದು 2 ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ 60 ಬರ್ತಿದೆ ಅಂತ ಅಂದರೆ ಕಂಪ್ಲೀಟಾಗಿ ಅಲ್ಲಿ ನಮಗೆ ಗ್ರಾಫ್ ಸಿಗುತ್ತೆ. ಸೊ ಜಾಯಿನ್ ಮಾಡಿದಾಗ ನಿಮಗೆ ಈ ಟೈಪಲ್ಲಿ ಮತ್ತು ಈ ಟೈಪಲ್ಲಿ ಸಿಗುತ್ತೆ. ಸೊ ಅದೇ ಥರ ನೀವು ಪೈ ಬೈ 2 ಟು 3π/2ಗೆ ಹೋದರೆ, ಸೊ π/2 ಅಂತ ಅಂದರೆ ನಾಟ್ ಡಿಫೈನ್ಡ್, 3π/2 ಕೂಡ ನಾಟ್ ಡಿಫೈನ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಉಳ್ಕೊಳೋದೇನು ಪೈ, ಆಮೇಲೆ 2π, ಇದು ಪೈ ಕಣ್ರಪ್ಪ. ಸೊ ಇದು ಪೈ. ಕಾಸ್ ಪೈ ಅಂತ ಅಂದ್ರೇನು, -1 ತಾನೆ. ಸೊ ಕಾಸ್ ಪೈ ಅಂದರೆ ನಾನು ನಿಮಗೆ ಹೇಳಿದೆ, ಕಾಸ್ ಪೈ 3π 5π ಎಲ್ಲ ಆಡ್ ಪೈಸ್ ಎಲ್ಲ ಕಾಸ್ ವ್ಯಾಲ್ಯೂಸು -1. ಅದೇ ಈವನ್ ಪೈಸ್ಗಳಿಗೆಲ್ಲ +1 ಅಂದರೆ ಕಾಸ್ 2π 4π 6π ಎಲ್ಲ +1. ಸೊ ಕಾಸ್ ಪೈ -1 ಆಗಿರೋದ್ರಿಂದ ಸಿಕೆಂಟ್ ಪೈ ಅಂತ ಅಂದರೆ 1/cos. ಸೊ 1/-1 ಅಂತ ಅಂದರೆ -1 ತಾನೆ. ಸೊ ಹಾಗಾಗಿ ಇಲ್ಲಿ ಪೈಗೆ -1. ಸೊ ಏನಾಗುತ್ತೆ, ನೀವು ಇಲ್ಲಿ +1 ನೋಡಿಕೊಂಡು ಯು ಶೇಪಲ್ಲಿ ಗ್ರಾಫ್ ಆಗಿ, ಇಲ್ಲಿ -1 ನೋಡಿಕೊಂಡು ಎಗೇನ್ ಉಲ್ಟಾ ಯು ಹಾಕಬೇಕು. ಅರ್ಥ ಆಗ್ತಿದೆಯಾ, ಅಂದರೆ ಯೂನಿಯನ್ ಇಂಟರ್ಸೆಕ್ಷನ್ ಥರ ಗ್ರಾಫು. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ, ಗ್ರಾಫ್ನ ಡ್ರಾ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ಟೆಂಡ್ ಆಗ್ತಾ ಇದೆ, ರಿಯಲ್ ನಂಬರ್ ತಗೊಳ್ಳೋಣ ಕಂಪ್ಲೀಟಾಗಿ ಅಂತ ನೋಡಿದ್ವಿ, ಎಕ್ಸ್ಟೆಂಡ್ ಆಗ್ತಿದೆ, ಇಲ್ಲೂ ಕೂಡ ಎಕ್ಸ್ಟೆಂಡ್ ಆಗ್ತಿದೆ, ಇಲ್ಲೂ ಕೂಡ ಎಕ್ಸ್ಟೆಂಡ್ ಆಗ್ತಿದೆ, ಎಲ್ಲ ರಿಯಲ್ ನಂಬರ್ ತಗೊಳ್ಳೋಣ ಅಂತ ನೋಡಿದ್ರೆ ಗ್ರಾಫ್ ಇಲ್ಲಿ -1 ಮತ್ತು 1 ನಡುವೆ ಗ್ರಾಫ್ ಏನಾದರೂ ಇದೆಯಾ ನೋಡಿ. ನಿಮಗೆ ಪರ್ಪಲ್ ಫಂಕ್ಷನ್ ಅಂದರೆ ಪರ್ಪಲ್ ಲೈನ್ ಏನಾದರೂ ಕಾಣಿಸ್ತಿದೆಯಾ, -1 ಮತ್ತು 1 ನಡುವೆ. ಇದು -1ಇಂದ 1 ಈ ಪೋರ್ಷನ್ ಇದೆಯಲ್ರಪ್ಪ, ಈ ಪೋರ್ಷನಲ್ಲಿ ನಮಗೆ ಗ್ರಾಫ್ ಕಾಣ್ತಾ ಇದೆಯಾ, ಇಲ್ಲ. ಅಂದಮೇಲೆ ಇದಕ್ಕೆ ರೇಂಜ್ ಗ್ರಾಫ್ ಎಲ್ಲಿಂದ ಎಲ್ಲಿಗೆ ತಗೊತಿದೆ, ಎಲ್ಲ ರಿಯಲ್ ನಂಬರ್ನ ತಗೊಳುತ್ತೆ. ಇಲ್ಲಿ ಮಿಸ್ ಆಯ್ತಲ್ಲ ಮೇಡಮ್, ಇಲ್ಲಿ ತಗೊತಿಲ್ವಲ್ಲ ಅಂತಂದರೆ ಇಲ್ಲಿ ಯು ಶೇಪಲ್ಲಿ ಬಂದಿರುತ್ತೆ. ಇಲ್ಲಿ ಮಿಸ್ ಆಯ್ತಲ್ಲ ಅಂತ ಕೇಳೋರಿಗೆ ಅಲ್ಲಿ ಇಂಟರ್ಸೆಕ್ಷನ್ ಆ ಶೇಪಲ್ಲಿ ಬಂದಿರುತ್ತೆ. ಅಂದರೆ ಟೋಟಲ್ ಆಗಿ ಸೊ ಗ್ರಾಫ್ ಎಲ್ಲಿ ಬಿಟ್ಟು ಹೋಗೋ ಅಂತಹ ಪಾಯಿಂಟ್ಸ್ ಅಂತ ನೋಡಿದ್ರೆ, ಇಲ್ಲಿ ಮೇಲ್ಗಡೆ ಇಲ್ಲಿ ಬಿಟ್ಟು ಹೋಯ್ತು ಅಂದ್ರೂ ಕೂಡ ಕೆಳಗಡೆ ಕವರ್ ಆಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ತಗೊತಿದೆ ಅಂದರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸಪ್ರೇಟ್ ನೆಕ್ಸ್ಟ್ ಇಂಟರ್ವಲ್ಲಿಗೆ ತಗೊತಾ ಹೋಗುತ್ತೆ. ಅಂದರೆ ಈಗ -1ಇಂದ 1ಗೆ ತಗೊತಿಲ್ಲ ಅಷ್ಟೇ, -1 ಮತ್ತು 1ಗಿದೆ ತಗೊಂಡಿದೆ, -1 ಮತ್ತು 1ಗೆ ತಗೊಂಡಿದೆ, ಗ್ರಾಫು ಟಚ್ ಆಗಿದೆ ನೋಡಿ ಇಲ್ಲಿ ಲೈನು. ಬಟ್ ವಿತಿನ್ -1 ಮತ್ತು 1 ಓಪನ್ ಇಂಟರ್ವಲ್ -1 1ಗೆ ಗ್ರಾಫ್ ಇಲ್ಲ. ಹಾಗಾಗಿ ರೇಂಜ್ ಏನಾಗುತ್ತೆ ಇದಕ್ಕೆ, ಆರ್ ಎಲ್ಲ ರಿಯಲ್ ನಂಬರು, ಬಟ್ -1 ಮತ್ತು 1ನ ರಿಮೂವ್ ಮಾಡಬೇಕಾಗತ್ತೆ. ಯಾಕೆಂದರೆ ಅದರಲ್ಲಿ ನಮಗೆ ತಗೊಂಡಿರೋ ಅಂತಹ ಗ್ರಾಫ್ ನೋಡಿದ್ರೆ ಗ್ರಾಫು ಅಲ್ಲಿ ಡಿಫೈನ್ ಆಗಿಲ್ಲ, ಅಂದರೆ ಗ್ರಾಫ್ ಸಿಕ್ಕಿಲ್ಲ. ಹಾಗಾಗಿ ಇದು ರಿಮೂವ್ ಆಗುತ್ತೆ, -1, 1. ಅದೇ ಥರ ಕೊಸಿಕೆಂಟ್ ನೋಡಿ, ಕೊಸಿಕೆಂಟಿಗೆ ಡೊಮೈನ್ ನಿಮಗೆ ಆವಾಗಲೇ ಹೇಳಿದೆ. ರೇಂಜ್ ನೋಡಿದಾಗ ಕೊಸಿಕೆಂಟ್ ಗ್ರಾಫು, ಸೊ ಇದು ಕೊಸಿಕೆಂಟ್ ಗ್ರಾಫು. ಸೊ ಕೊಸಿಕೆಂಟ್ ಗ್ರಾಫ್ ನೋಡಿದ್ರೆ ಸೇಮ್ -π/2 0 π/2 π ಅಂತ ನೋಡಿದ್ರೆ, ಸೊ ಇದು ಕೂಡ ಅಷ್ಟೇ ಕಣ್ರಪ್ಪ, ಇಲ್ಲಿ 1 ಟಚ್ ಮಾಡುತ್ತೆ, ಇಲ್ಲಿ -1ಗೂ ಕೂಡ ಈ ಥರ ಸಿಗುತ್ತೆ. -1 ಮತ್ತು 1 ನಡುವೆ ನನಗೆ ಯಾವುದೇ
ಪರ್ಪಲ್ ಲೈನ್ ಕಾಣ್ತಿಲ್ಲ. ಅಂದಮೇಲೆ ರೇಂಜು ಎಲ್ಲ ರಿಯಲ್ ನಂಬರ್ ಆಗುತ್ತೆ, ಬಟ್ ಎಕ್ಸೆಪ್ಟ್ ಓಪನ್ ಇಂಟರ್ವಲ್ -1 and 1. ಯಾಕೆ ಓಪನ್ ಇಂಟರ್ವಲ್ ಕ್ಲೋಸ್ ಮಾಡೋಣ ಅಂತ ಅಂದರೆ -1 ಮತ್ತು 1ಗೆ ನಮಗೆ ಇಲ್ಲಿ ಪರ್ಪಲ್ ಪಾಯಿಂಟ್ ಲೈನ್ಗಳು ಸಿಗುತ್ತೆ. ಹಾಗಾಗಿ ಅದು ಓಪನ್ ಇಂಟರ್ವಲ್ -1, 1. ಸೊ ಇದಕ್ಕೆ ರೇಂಜು ಆರ್ ಮೈನಸ್ ಆಫ್ ರಿಮೂವ್ ಮಾಡಿರೋದು ಇದು ಎಕ್ಸ್ಕ್ಲೂಡಿಂಗ್ -1, 1 ಇಂಟರ್ವಲ್ಸ್. ಸೊ ಇದು ಗೊತ್ತಾಯ್ತಾ? ಸೊ ಇದು ಡೊಮೈನು ಮತ್ತು ರೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ನೆಕ್ಸ್ಟ್ ಇದಾದಮೇಲೆ ನೀವು ಚಾಪ್ಟರ್ 1 ಆಫ್ ಕ್ಲಾಸ್ 12ಅಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್ ಸ್ಟಡಿ ಮಾಡಿದ್ರಿ. ಸೊ ದಟ್ ಈಸ್ ಆ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ ಅಂದ್ರೇನು ಅಂತ ಗೊತ್ತಿತ್ತು. ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಲ್ಲ, ಇನ್ವರ್ಟಿಬಲ್ ಫಂಕ್ಷನ್. ಸೊ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಹೇಳಬೇಕು ಅಂತ ಅಂದರೆ ಸೊ ಇಲ್ಲಿ ಡೆಫಿನಿಷನ್ ಇದೆ, ಒಂದ್ಸಲಿ ಓದ್ಕೊಳ್ಳಿ. ಸೊ ಇದು ಡೆಫಿನಿಷನ್ ಆಫ್ ಇನ್ವರ್ಟಿಬಲ್ ಫಂಕ್ಷನ್. ಓಕೆನಾ? ಮ್ಯಾಪಿಂಗ್ ಫ್ರಮ್ x to y ಇರುತ್ತೆ ಅಂತ ಅನ್ಕೊಳ್ಳಿ. ಜಿ ಅನ್ನೋದು ಇನ್ವರ್ಸ್ ಆಗ್ತಿದೆ ಅಂದರೆ y to x ಆಗುತ್ತೆ. ಓಕೆನಾ? ಸೊ ಡೊಮೈನ್ ಇಲ್ಲಿ ಏನಿದೆ ಅದು ರೇಂಜ್ ಆಗುತ್ತೆ, ಇಲ್ಲಿ ರೇಂಜ್ ಇರೋದು ಡೊಮೈನ್ ಆಗುತ್ತೆ ಅಷ್ಟೇ. ಸೊ ಎಫ್ ಮತ್ತು ಜಿ ಫಂಕ್ಷನ್ಗೆ. ಸೊ ಇನ್ವರ್ಟಿಬಲ್ ಆಗಬೇಕು ಅಂತಂದರೆ ಬೋತ್ 1, 1 and on 2 ಆಗಿರಬೇಕು. ಆವಾಗಲೇ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು. ಎಫ್ ಇನ್ವರ್ಸ್ ಸಿಗ್ತಿದೆ ಅಂತಂದರೆ, ಎಫ್ ಇನ್ವರ್ಸ್ ಸಿಗಬೇಕು ಅಂತಂದರೆ ಅದಕ್ಕೆ 1, 1 ಮತ್ತು on 2 ಫಂಕ್ಷನ್ ಆಗಿರಬೇಕು. ಓಕೆನಾ? ಸೊ ಎಫ್ is said to be invertible if there exists another function say g such that f composition g is equal to g composition f ಬರ್ತಿದೆ ಅಂತಂದರೆ ಎಫ್ ಅನ್ನೋದು ಇನ್ವರ್ಟಿಬಲ್ ಫಂಕ್ಷನ್ ಆಗಿರುತ್ತೆ. ಇದನ್ನೆಲ್ಲ ನೀವು ಸ್ಟಡಿ ಮಾಡಿರ್ತೀರ ಯಾವುದರಲ್ಲಿ? ಕ್ಲಾಸ್ 12ಅಲ್ಲಿ ಚಾಪ್ಟರ್ 1ಅಲ್ಲಿ. ಓಕೆನಾ? ಓಕೆ. ಸೊ ಇಲ್ಲಿ ನೆಕ್ಸ್ಟ್ ಇನ್ನೇನಿದೆ ಅಂತ ಅಂದರೆ, ಇದನ್ನ ಯಾಕೆ ಹೇಳ್ತೀವಿ ಅಂತಂದರೆ, ಈಗ ಸೈನ್ ಇನ್ವರ್ಸು, ಕಾಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸ್ಟಡಿ ಮಾಡ್ತಿರೋದ್ರಿಂದ ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಸೈನ್ ಫಂಕ್ಷನು, ಕಾಸ್ ಫಂಕ್ಷನ್, ಟ್ಯಾನ್ ಗೊತ್ತಾಗಿದೆ. ಸೊ ಇನ್ವರ್ಸ್ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಆ ಫಂಕ್ಷನ್ ಏನಾಗಿರಬೇಕು? 1, 1 ಮತ್ತು on 2 ಆಗಿರಬೇಕು. ಓಕೆನಾ? ಸೊ ಹಿಯರ್ ದ ಡೊಮೈನ್ ಆಫ್ ಜಿ ಆ್ಯಂಡ್ ರೇಂಜ್ ಆಫ್ ಎಫ್, ರೇಂಜ್ ಆಫ್ ಜಿ ಆ್ಯಂಡ್ ಡೊಮೈನ್ ಆಫ್ ಎಫ್ ಈಕ್ವಲ್. ಆವಾಗಲೇ ಹೇಳದ್ನಲ್ಲ. ಓಕೆ. ದ ಫಂಕ್ಷನ್ ಜಿ ಈಸ್ ಕಾಲ್ಡ್ ಇನ್ವರ್ಸ್ ಆಫ್ ಎಫ್ ಅಂಡ್ ಈಸ್ ಡಿನೋಟೆಡ್ ಬೈ ಎಫ್ ಇನ್ವರ್ಸ್. ಆವಾಗ ಜಿನ ನಾವೇನದ ಕರಿತೀವಿ? ಇನ್ವರ್ಸ್ ಆಫ್ ಎಫ್ ಅಂತ ಕರಿತೀವಿ. ಸೊ ಅದನ್ನು ಯಾವ ಥರ ಡಿನೋಟ್ ಮಾಡ್ತೀವಿ ಅಂದರೆ ಜಿ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್. ಸೊ ಅದೇ ಥರನೇ ವೈಸಾ ವರ್ಸ ಫರ್ದರ್ ಜಿ ಈಸ್ ಆಲ್ಸೋ 1, 1 and on 2 ಅಂಡ್ ಇನ್ವರ್ಸ್ ಆಫ್ ಜಿ ಈಸ್ ಎಫ್ ಆಗುತ್ತೆ. ಇನ್ವರ್ಸ್ ಆಫ್ ಜಿ ಏನಾಗುತ್ತೆ? ಎಫ್ ಆಗುತ್ತೆ. ಸೊ ಜಿ ಇನ್ವರ್ಸ್ ಇಸ್ ಈಕ್ವಲ್ ಟು ಎಫ್ ಅಂದರೆ ಈಗ ಜಿ ಅಂತ ಅಂದ್ರೆ ಆ ಪ್ಲೇಸಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ಎಫ್ ಇನ್ವರ್ಸ್ ಆಫ್ ಹೋಲ್ ಇನ್ವರ್ಸ್ ದಟ್ ಈಸ್ ಎಫ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಒಟ್ನಲ್ಲಿ ಇಲ್ಲಿ ಏನು ಸ್ಟಡಿ ಮಾಡಿದ್ವಿ ಅಂತ ಅಂದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು ಫಂಕ್ಷನ್ಗೆ ಯಾವಾಗ ಅನ್ನೋದನ್ನ. ಓಕೆನಾ? ಈಗ ಸೈನ್ ಫಂಕ್ಷನ್ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಸೈನ್ ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂತಂದರೆ ಸೈನ್ ಫಂಕ್ಷನ್ಗೆ ಅದು 1, 1 ಮತ್ತು on 2 ಆಗಿರ್ಬೇಕಲ್ವೇನ್ರಪ್ಪ? ಸೊ 1, 1 ಮತ್ತು on 2 ಅಂತ ಅಂದರೆ ಏನು? ಸೊ 1, 1 ಅಂತ ಅಂದರೆ ಕರಸ್ಪಾಂಡಿಂಗ್ ಆಗಿ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್. ಡಿಸ್ಟಿಂಕ್ಟ್ ಬೇರೆ ಬೇರೆ ಎಲಿಮೆಂಟ್, ಡಿಫ್ರೆಂಟ್ ಎಲಿಮೆಂಟ್ಸ್ ತಗೊತಿದ್ಯಾ ಅಂದರೆ ಅದಕ್ಕೆ ಡಿಫ್ರೆಂಟ್ ಇಮೇಜಸ್ ಇರಬೇಕು. ಅಥವಾ ಇಮೇಜಸ್ ಈಕ್ವಲ್ ಆಗ್ತಿದೆ ಅಂತ ಅಂದರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸು ಕೂಡ ಈಕ್ವಲ್ ಆಗಿರಬೇಕು. ಆವಾಗ ನಾವು ಎಫ್ ಅನ್ನೋ ಫಂಕ್ಷನ್ನ 1, 1 ಅಂತ ಕರಿತೀವಿ. ಇಲ್ಲ ಎಲಿಮೆಂಟ್ಸ್ ಡಿಫ್ರೆಂಟ್ ಆದರೆ ಇಮೇಜಸ್ಸು ಕೂಡ ಡಿಫ್ರೆಂಟ್ ಆಗಿರಬೇಕು, ದಟ್ ಈಸ್ ಡಿಸ್ಟಿಂಕ್ಟ್ ಆಗಿರಬೇಕು. ಇಲ್ಲ ಇಮೇಜಸ್ ಈಕ್ವಲ್ ಬರ್ತಿದೆ ಅಂದರೆ ಎಲಿಮೆಂಟ್ಸು ಕೂಡ ಈಕ್ವಲ್ ಆಗಿರಬೇಕು, ಕರಸ್ಪಾಂಡಿಂಗ್ ಎಲಿಮೆಂಟ್ಸು. ಆವಾಗ ಅದನ್ನ 1, 1 ಯಾವ ಥರನಾದರೂ ನೀವು ಹೇಳಿ. on 2 ಅಂತ ಅಂದರೆ ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೈನ್ ದರ್ ಎಕ್ಸಿಸ್ಟ್ ಎ ಕರಸ್ಪಾಂಡಿಂಗ್ ಪ್ರೀ ಇಮೇಜ್ ಇನ್ ದ ಡೊಮೈನ್. ಸೊ ನೀವು ಇವಾಗ ಈ ಥರ ತಗೊಂಡಿರ್ತೀರ ಕಣ್ರಪ್ಪ. ಸೊ ಇಲ್ಲಿ ಎ ಇಂದ ಬಿಗೆ ಇದು ಡೊಮೈನು, ಇದು ಕೋಡೊಮೈನ್ ಅಂತ ತಗೊಂಡ್ರೆ ಡೊಮೈನ್ ಫಂಕ್ಷನ್ ಅಂತಂದಮೇಲೆ ಇದು ಕಂಪ್ಲೀಟ್ ಮೊದಲನೇ ಸೆಟ್ಟೇ ಡೊಮೈನ್ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಏನು ಸಿಗಬೇಕು? ಇದು ಡಿಫ್ರೆಂಟ್ ಎಲಿಮೆಂಟ್ಸ್ಗಳು, ಡಿಫ್ರೆಂಟ್ ಇಮೇಜಸ್ ಸಿಗಬೇಕು. ಇಲ್ಲಿ ಸಿಗೋದೆಲ್ಲ ಇಮೇಜಸ್, ಕರೆಕ್ಟ್ ಅಲ್ವಾ? ಈಗ ಇಲ್ಲಿ 1 ಇದೆ, ಇಲ್ಲಿ 2 ಇದೆ ಅಂತ ಅಂದರೆ ಇಲ್ಲಿ ಎಫ್ ಆಫ್ 1 ಆಗುತ್ತೆ, ಎಫ್ ಆಫ್ 2, ಇಮೇಜ್ ಆಫ್ 1, ಇಮೇಜ್ ಆಫ್ 2 ಆಗುತ್ತೆ. ನೆಕ್ಸ್ಟ್ ಅದೇ 2ಗೆ ಇಲ್ಲಿ ಯಾವುದೋ ಒಂದು 3 ಅನ್ನೋದು ಎಫ್ ಆಫ್ 3 ಆಗಬೇಕಾಗಿರುತ್ತೆ. ಯಾವುದೋ ಒಂದು ಪಾಯಿಂಟ್ 5 ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಈಗ 2ಗೆ ಇಮೇಜಸ್ ಯಾವ್ದಾಯ್ತು? ಸೊ ಇದು ಒಂದು ಆಯಿತು. ಸೊ ಇದು ಎ, ಇದು ಬಿ ಅಂತ ತಗೋಣ. ಎ ಮತ್ತು ಬಿ ಆಯಿತು. ಆವಾಗ ಸೊ ಈ ಫಂಕ್ಷನ್ ಇದೆಯಲ್ಲ, there is an element in the domain, it has 2 distinct images ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎಲಿಮೆಂಟ್ ಏನಾಯಿತು? 2. ಓಕೆ. ಸೊ ಅದೇ ಥರ ಇಮೇಜಸ್ 2 ಇರಬಹುದು. ಆವಾಗ ಸೊ 2 ಇಮೇಜಸ್ ಇದೆ ಅಂತಂದರೆ ಅದು ಫಂಕ್ಷನ್ ಆಗಲ್ಲ ಅಂತ ಹೇಳ್ತೀವಿ ನಾವು. ಓಕೆ. ಸೊ ಇಲ್ಲಿ ಇನ್ನೊಂದು ಎಲಿಮೆಂಟ್ ತೊಗೊತಾ ಇದ್ದೀವಿ. ಸೊ 2 ಮತ್ತು 3, ಇಲ್ಲಿ 3 ಅನ್ನೋದು 2 ಮತ್ತು 3. ಸೊ ಇದಕ್ಕೆ 3ಗೂ ಕೂಡ ಎಗೆ ಮ್ಯಾಪ್ ಆಗ್ತಿದೆ ಮತ್ತು 3ನೂ ಕೂಡ ಬಿಗೆ ಮ್ಯಾಪ್ ಆಗ್ತಿದೆ ಅಂತ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎಫ್ ಆಫ್ 2 ತಗೋ, ಎಫ್ ಆಫ್ 3 ತಗೋ, ಎಫ್ ಆಫ್ 2ನೂ ಕೂಡ ಎ,
ಎಫ್ ಆಫ್ 3ನೂ ಕೂಡ ಎ ಬರ್ತಿದೆ ಅಂತ ಅಂದರೆ, ಸೊ ಇಲ್ಲಿ ಎಲಿಮೆಂಟ್ಸು ಡಿಫ್ರೆಂಟ್ ಬಟ್ ಇಮೇಜಸ್ಸು ಈಕ್ವಲ್ ಬರ್ತಾ ಇದೆ. ನಮಗೆ ಏನು ಬರಬೇಕು, ಎಲಿಮೆಂಟ್ಸ್ ಡಿಸ್ಟಿಂಕ್ಟ್ ಆದರೆ ಇಮೇಜಸ್ಸು ಕೂಡ ಡಿಸ್ಟಿಂಕ್ಟ್ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಈ 1 ಮತ್ತು ಆಂಟು ಕಾನ್ಸೆಪ್ಟ್ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗಬೇಕು ಅಂತ ಅಂದರೆ ವಿಡಿಯೋಸ್ ಇದೆ ಅಂತ ಹೇಳಿದ್ನಲ್ಲ ನಮ್ಮ ಚಾನಲಲ್ಲಿ, ರಿಲೇಷನ್ ಆ್ಯಂಡ್ ಫಂಕ್ಷನ್, ಅಲ್ಲಿ ವಿಡಿಯೋಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ 1 ಮತ್ತು ಆಂಟು ಬಗ್ಗೆ. ಕಂಪ್ಲೀಟ್ ಆ ಚಾಪ್ಟರೇ ಇದೆ, ಫಸ್ಟ್ ಚಾಪ್ಟರು, ಅದು ನೀಟಾಗಿ ವಾಚ್ ಮಾಡಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನಮಗೀಗ 1 ಆಂಟು ಅಂದರೆ ಗೊತ್ತಾಗಿದೆ ನಿಮಗೆ ಅನ್ಕೊತೀನಿ. ಆಂಟು ಅಂದರೆ ಇಲ್ಲಿ ಎಲ್ಲ ಪ್ರತಿಯೊಂದು ಎಲಿಮೆಂಟ್ ಆಫ್ ಕೋಡೊಮೈನ್ಗೆ ಕರೆಸ್ಪಾಂಡಿಂಗ್ ಪ್ರೀ ಇಮೇಜ್ಗಳು ಡೊಮೈನಲ್ಲಿ ಸಿಗ್ತಾ ಹೋಗಬೇಕು, ಯಾವುದು ಮಿಸ್ ಆಗಂಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 1 2 3 ಇಲ್ಲಿ ABC ತಗೊಂಡಿದ್ದೀನಿ ಅಂದರೆ ಎಗೆ ಬಿಗೆ ಸಿಗೆ ಅಂತ ತಗೊಂಡಾಗ ಸಿಗೆ ಪ್ರೀ ಇಮೇಜ್ ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ಆಂಟು ಆಗಲ್ಲ. ಆಂಟು ಆಗಬೇಕು ಅಂದರೆ ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೈನ್ ದರ್ ಎಕ್ಸಿಸ್ಟ್ ಎ ಕರೆಸ್ಪಾಂಡಿಂಗ್ ಪ್ರೀ ಇಮೇಜ್ ಇನ್ ದ ಡೊಮೈನ್. ಪ್ರೀ ಇಮೇಜ್ಗಳು ಡೊಮೈನಲ್ಲಿ ಸಿಗಬೇಕು. ಈಗ ಸಿಗೆ 3 ಇದೆ ಅಂದರೆ ಎಲ್ಲ ಎಲಿಮೆಂಟ್ಸ್ಗಳು ಪ್ರೀ ಇಮೇಜ್ ಇದೆ, ಹಾಗಾಗಿ ಆಂಟು ಆಗುತ್ತೆ. ಒಂದು ಬಿಟ್ಟು ಹೋದ್ರೂ ಕೂಡ ಆಂಟು ಆಗಲ್ಲ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ 1 ಆಗಬೇಕು ಅಂತ ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಗೆ ಡಿಫ್ರೆಂಟ್ ಇಮೇಜ್ ಆಗಬೇಕು. ಮತ್ತು ಆಂಟು ಆಗಬೇಕು ಅಂದರೆ ಒಂದು ಎಲಿಮೆಂಟ್ ಬಿಟ್ಟು ಹೋಗಬಾರ್ದು. ಕೋಡೊಮೈನಲ್ಲಿ ಎಲ್ಲ ಎಲಿಮೆಂಟಿಗೂ ಪ್ರೀ ಇಮೇಜ್ಗಳು ಸಿಗಬೇಕು. ಸೊ ಈ ಥರ ಮೂವ್ ಆಗ್ತೀಯಾ ಅಂದರೆ ಇಮೇಜು, ಅದೇ ಉಲ್ಟಾ ಮೂವ್ ಆಗ್ತೀಯಾ ಅಂತಂದರೆ ಪ್ರೀ ಇಮೇಜು. ಎಗೆ ಪ್ರೀ ಇಮೇಜ್ 1, ಬಿಗೆ ಪ್ರೀ ಇಮೇಜ್ 2, ಬಟ್ 1ಗೆ ಇಮೇಜು ಎ, 2ಗೆ ಇಮೇಜು ಬಿ. ಅರ್ಥ ಆಯ್ತಾ? ಓಕೆ. ಸೊ ಇಫ್ ವಿ ಕನ್ಸಿಡರ್ ಸೈನ್ ಫಂಕ್ಷನ್, ಸೈನ್ ಡೊಮೈನ್ ಏನು, ರಿಯಲ್ ನಂಬರ್, ರೇಂಜ್ ಏನು, ಕ್ಲೋಸ್ಡ್ ಇಂಟರ್ವಲ್ -1, ಇಟ್ ಈಸ್ ನಾಟ್ 1 ಅಂಡ್ ಆಂಟು. ಸೊ ಇದು 1 ಮತ್ತೆ ಆಂಟು ಆಗಲ್ಲ. ಸೊ ಯಾಕೆ 1 ಮತ್ತೆ ಆಂಟು ಆಗಲ್ಲ ಅಂತ ನೋಡಿದ್ರೆ, ಸೈನ್ 0 ಈಸ್ 0, ಸೈನ್ ಪೈ ಈಸ್ 0, ಸೈನ್ 2π ಈಸ್ ಆಲ್ಸೋ 0. ಸೊ 0 ಮತ್ತು ಪೈ ಅನ್ನೋದು ಡಿಸ್ಟಿಂಕ್ಟ್ ಎಲಿಮೆಂಟ್ಸು. ಇಮೇಜಸ್ ಏನ್ ಬರ್ತಿದೆ, ಸೈನ್ ಆಫ್ 0, ಸೈನ್ ಫಂಕ್ಷನ್ಗೆ ಇಮೇಜಸ್ಸು, ಸೈನ್ ಪೈಗೆ ಇಮೇಜಸ್ಸು ಸೇಮ್ ಬರ್ತಿದೆ. ಡಿಸ್ಟಿಂಕ್ಟ್ ಎಲಿಮೆಂಟ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್ ಇರಬೇಕು, ನಾಟ್ ಈಕ್ವಲ್ ಬರಬೇಕು, ಆವಾಗ ಮಾತ್ರ ಅದು 1 ಆಗೋದು. ಸೊ ಹಂಗಂದ್ಮೇಲೆ ಇಲ್ಲಿ 2 ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಇದೆ ಬಟ್ ಡಿಸ್ಟಿಂಕ್ಟ್ ಇಮೇಜಸ್ ಇಲ್ಲ ಅಂತಂದಮೇಲೆ ಇದು 1 ಆಗಲ್ಲ, ಕಂಪ್ಲೀಟ್ ರಿಯಲ್ ನಂಬರ್ ತಗೊಂಡ್ರೆ. ಸೊ ಸೈನ್ ಫಂಕ್ಷನ್ ತಗೊತಾ ಇದ್ದೀರಾ ಅಂತ ಅಂದರೆ, ಸೊ ಇಲ್ಲಿಂದ ಇಲ್ಲಿಗೆ ನೀವು ಸೈಕಲ್ ನೋಡ್ತಾ ಇದ್ದೀರಾ ಅಂತಂದರೆ ಇಲ್ಲೇನಾಗತ್ತಪ್ಪ, π/2 ತಗೊಂಡ್ರೆ ಸೊ ಇಲ್ಲಿಂದ ಮತ್ತೆ ಇಲ್ಲಿಗೆ ರಿಪೀಟ್ ಆಗುತ್ತೆ, ಮತ್ತೆ ಇಲ್ಲಿಗೂ ರಿಪೀಟ್ ಆಗುತ್ತೆ. ಸೊ ಅಂದಮೇಲೆ ಇದು 1 ಆಗಲ್ಲ. ಅದೇ ಥರ ಆಂಟುನೂ ಕೂಡ ಆಗಲ್ಲ. ಓಕೆನಾ? ಸೊ ಆಂಟು ಅಂತ ತಗೊಂಡ್ರೆ ಕಂಪ್ಲೀಟ್ ರಿಯಲ್ ನಂಬರ್ ತಗೊತೀನಿ ಅನ್ಕೊಳ್ಳಿ, 2 ಅಂತ ತಗೊತೀನಿ ಅನ್ಕೊಳ್ಳಿ, ಇಲ್ಲೂ ಕೂಡ -2 ತಗೊತೀನಿ. 2ಗೆ ಗ್ರಾಫ್ ಟಚ್ ಮಾಡೋ ಥರ ಯಾವುದಾದ್ರೂ ಸಿಗುತ್ತಾ? ಸೈನ್ ಫಂಕ್ಷನ್ ಟಚ್ ಆಗುತ್ತಾ? 2ಗೆ ಟಚ್ ಆಗಲ್ಲ. ಸೊ ನೀವು ಕಂಪ್ಲೀಟ್ ಏನಾದರೂ ಕೋಡೊಮೈನ್ ರಿಯಲ್ ನಂಬರ್ ಆಗಿ ಡೊಮೈನು ರಿಯಲ್ ನಂಬರ್ ಆದರೆ ಇದು 1 ಆಗಲ್ಲ, ಆಂಟುನೂ ಆಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಇದು ಬೋತ್ 1 ಅಂಡ್ ಆಂಟು ಆಗೋ ಅಂತಹ ಪಾಯಿಂಟ್ಸ್ ಯಾವುದು, ಅಥವಾ ಇದ್ರಲ್ಲಿ ನಾವೇನು ಮಾಡ್ಬೇಕು ಇವಾಗ ಅಂತ ಅಂದರೆ, ಸೊ ಸೈನ್ ಫಂಕ್ಷನ್ 1 ಮತ್ತು ಆಂಟು ಆಗ್ದಲೇ ಇರೋದ್ರಿಂದ ನಾವೇ ಸೊ ಇದರಲ್ಲಿ ಸಮ್ ಪೋರ್ಷನ್ ತಗೋಬೇಕು. ಪೋರ್ಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ಹಿಂಗೆ ತಗೊತಿದ್ದೀನಿ ಅಂತ ಅಂದರೆ, ಮತ್ತೆ ಇಲ್ಲ ಈ ಕಡೆಯಿಂದನಾದರೂ ಇಷ್ಟು ತಗೊತೀನಿ ಅಂದರೆ ಪೋರ್ಷನ್ನು, ಸೊ ಅಲ್ಲಿ 1 ಮತ್ತು ಆಂಟು ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ 1 ಮತ್ತು ಆಂಟು ಆಗೋದು ಎಲ್ಲಿ ಅಂತ ನೋಡಿದ್ರೆ, if we restrict the domain to any of the intervals -3π/2, -π/2, -π/2, +π/2, +π/2, 3π/2. ಓಕೆನಾ? ಸೊ ಫಸ್ಟ್ ಇಂಟರ್ವಲ್ -3π/2, -π/2 ಅಂತ ಹೇಳ್ತಿದ್ದಾರೆ. ಸೊ -3π/2, π/2ಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ನಮಗೆ ಗ್ರಾಫ್ ಎಲ್ಲಿಂದ ಇಲ್ಲಿಗೆ ಸಿಗುತ್ತೆ? ಸೊ ಇಲ್ಲಿಂದ ಇಲ್ಲಿಗೆ ಸಿಗುತ್ತೆ. ಅಂದರೆ ಇವಾಗ ಮಾರ್ಕ್ ಮಾಡೋದ್ನಲ್ಲ ಈ ಗ್ರಾಫ್ ಸಿಗುತ್ತೆ. ಸೊ ಈ ಗ್ರಾಫಲ್ಲಿ ನಿಮಗೆ ಯಾವುದೇ ವ್ಯಾಲ್ಯೂ ರಿಪೀಟ್ ಆಗಲ್ಲ. ಸೊ ಇಲ್ಲೊಂದು ವ್ಯಾಲ್ಯೂ ಆಗುತ್ತೆ, ಇಲ್ಲೊಂದು ವ್ಯಾಲ್ಯೂ ಡೌನ್, ಡಿಕ್ರೀಸಿಂಗ್ ಅಂತ ಅಂದರೆ ಸೊ ಕಡಿಮೆ ಆಗ್ತಾ ಹೋಗುತ್ತೆ ವ್ಯಾಲ್ಯೂಸು ಅಂತ ಅಂದರೆ ವ್ಯಾಲ್ಯೂಸ್ ಒಂದೇ ವ್ಯಾಲ್ಯೂ ಸಿಗಲ್ಲ. ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್ ಅಂತ ಸಿಕ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಎಲ್ಲಿಂದ ಎಲ್ಲಿಗೆ? -3/2 ಇಂದ -π/2ಗೆ. ಅದೇ ಥರ -π/2 ಇಂದ π/2 ತಗೊಳ್ಳಿ. ಸೊ ಇದನ್ನೇ ತಗೊಳ್ಬೇಕು ಅಂತೇನಿಲ್ಲ. ಪೋರ್ಷನ್ ಇವಾಗ ಇಲ್ಲಿಂದ ಇಲ್ಲಿಗೆ ತಗೋಬೋದು. -π/2 ಇಂದ +π/2 ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಪೋರ್ಷನ್ ಇದೆಯಲ್ರಪ್ಪ, ಸೊ ಈ ಪೋರ್ಷನ್ಸ್ ಆದರೂ ತಗೋಬೋದು. ಈ ಪೋರ್ಷನ್ಸ್ ತಗೊಂಡ್ರೆ ಸೊ ಅವಾಗ ಏನಾಗುತ್ತೆ, ಅಲ್ಲೂ ಕೂಡ ನಿಮಗೆ ಗ್ರಾಫು ಸೊ ಇನ್ಕ್ರೀಸಿಂಗ್ ಥರ ಇದೆ ಅಂತ ಅಂದರೆ ರಿಪೀಟ್ ಏನಿಲ್ಲ. ನಿಮ್ಗೆ ಈ ಥರ ಎಲ್ಲ ಬಂದುಬಿಟ್ರೆ ಈ ಸೈಡು ರಿಪೀಟ್ ಆಗುತ್ತೆ, ಈ ಸೈಡು ರಿಪೀಟ್ ಆಗುತ್ತೆ. ಇಲ್ಲಿ ರಿಪೀಟಿಂಗ್ ಏನಿಲ್ಲ. ಸೊ ಹಾಗಾಗಿ ಇಲ್ಲೂ ಕೂಡ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್ ಬರುತ್ತೆ. ಓಕೆನಾ? ಇಲ್ಲ ಈ ಪೋರ್ಷನ್ಸ್ ತಗೋಬೋದು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಯಾವ ಪೋರ್ಷನ್ ಆದರೂ ತಗೋಬೋದು, ನಿಮ್ಮಿಷ್ಟ. ಓಕೆನಾ? ಒಟ್ಟಿನಲ್ಲಿ ಕಂಪ್ಲೀಟ್ ಸೈನ್ ಫಂಕ್ಷನ್ದು -1 to 1 ಇದೆಯಲ್ಲ ರೇಂಜು, ಅದನ್ನು ಬಿಟ್ಟು ಅಂತಂದರೆ ಕಂಪ್ಲೀಟ್ ರಿಯಲ್ ನಂಬರ್ ಲೈನ್ ಬಿಟ್ಟು ಸೊ ನಾವೇನು ತಗೊಳ್ಬೇಕು ಅಂದರೆ -3π/2 ಇಂದ +π/2 ಈ ಇಂಟರ್ವಲ್
ಅದರೊಳಗಡೆ ಗ್ರಾಫು 1 1 ಮತ್ತೆ ಆನ್ ಟು ಆಗಿರುತ್ತೆ, ಬೈಜೆಕ್ಟಿವ್ ಆಗಿರುತ್ತೆ. ಅದೇ π/2 ಇಂದ π/2 ಅಥವಾ π/2 ಇಂದ 3π/2, ಸೊ ಯಾವುದಾದ್ರೂ ತಗೊಳ್ಬೋದು. ಸೊ ಇದು ಡೊಮೈನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಹೋದರೆ ಆವಾಗ ಏನಾಗುತ್ತೆ, 1 1 ಮತ್ತೆ ಆನ್ ಟು ಆಗುತ್ತೆ. ಸೊ ಇಫ್ ವಿ ರಿಸ್ಟ್ರಿಕ್ಟ್ ಇಟ್ಸ್ ಡೊಮೈನ್ ಟು -π/2, π/2, ದೆನ್ ಸೈನ್ ಬಿಕಮ್ಸ್ 1 1 ಅಂಡ್ ಆನ್ ಟು ವಿತ್ ದ ರೇಂಜ್ -1, 1. ಓಕೆನಾ? ಸೊ ವಿ ಕ್ಯಾನ್ ದೇರ್ ಫೋರ್ ಡಿಫೈನ್ ದ ಇನ್ವರ್ಸ್ ಆಫ್ ಅ ಸೈನ್ ಫಂಕ್ಷನ್. ವಿ ಡಿನೋಟ್ ಇನ್ವರ್ಸ್ ಆಫ್ ಸೈನ್ ಫಂಕ್ಷನ್ ಬೈ ಸೈನ್ ಇನ್ವರ್ಸ್ ಅಥವಾ ಆರ್ಕ್ ಸೈನ್ ಫಂಕ್ಷನ್ ಅಂತಾನು ಕಾಲ್ ಮಾಡ್ತೀವಿ. ಓಕೆನಾ? ಆರ್ಕ್ ಸೈನ್ ಫಂಕ್ಷನ್ ಈ ಥರ ಡಿನೋಟ್ ಮಾಡೋದು ಸೈನ್ ಇನ್ವರ್ಸ್ ಫಂಕ್ಷನ್. ಸೊ ಫಂಕ್ಷನ್ ಅಂದಮೇಲೆ ಅದಕ್ಕೊಂದು ಡೊಮೈನು ರೇಂಜ್ ಬೇಕೇ ಬೇಕಲ್ವೇನ್ರೋ? ಸೊ ಡೊಮೈನು ರೇಂಜ್ ಇದಕ್ಕಿತ್ತು ಸೈನ್ ಫಂಕ್ಷನ್ಗೆ, ಬಟ್ ಸೈನ್ ಇನ್ವರ್ಸ್ ಅಂತ ಡಿಫೈನ್ ಮಾಡೋಕ್ಕೆ ಬೇಕು ಅಂತ ಅಂದಾಗ ಆ ಫಂಕ್ಷನ್ನು ಅದ್ರ ಡೊಮೈನು ಮತ್ತು ರೇಂಜ್ ನೋಡಿದಾಗ 1 1 ಮತ್ತೆ ಆನ್ ಟು ಆಗೋ ಥರ ಇರಬೇಕು. ಸೊ ನಾವು ಕಂಪ್ಲೀಟ್ ರಿಯಲ್ ಲೈನು ತಗೊಂಡ್ರೆ 1 1 ಮತ್ತೆ ಆನ್ ಟು ಆಗಲ್ಲ. ಓಕೆನಾ? ಯಾಕೆಂದರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸು ಡಿಸ್ಟಿಂಕ್ಟ್ ಇಮೇಜಸ್ ಸಿಗಲ್ಲ, ಸೇಮ್ ಇಮೇಜಸ್ ಸಿಕ್ಬಿಡುತ್ತೆ. ಹಾಗಾಗಿ ಡಿಸ್ಟಿಂಕ್ಟ್ ಸಿಗಬೇಕು ಅಂದರೆ ನಾವೇನು ಮಾಡಬೇಕು, ಡೊಮೈನ್ನ ಕಮ್ಮಿ ಮಾಡಬೇಕು, ದಟ್ ಈಸ್ ರಿಸ್ಟ್ರಿಕ್ಟ್ ಮಾಡಬೇಕು. ರಿಸ್ಟ್ರಿಕ್ಟ್ ಮಾಡಿದಾಗ ಅದು 1 1 ಆನ್ ಟು ಆಗುತ್ತೆ. ಯಾವಾಗ 1 1 ಆನ್ ಟು ಆಗುತ್ತೋ ಆವಾಗ ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ದಸ್ sin inverse is a function whose domain is -1, 1 and range could be any of the intervals. ಈಗ ಸೈನ್ ಫಂಕ್ಷನ್ಗೆ ನಾವೇನು ಮಾಡಿದ್ವಿ, ಸೊ ಇಲ್ಲಿ ಡೊಮೈನ್ನ ರಿಸ್ಟ್ರಿಕ್ಟ್ ಮಾಡಿ ರೇಂಜ್ನ -1, 1 ಇಟ್ವಿ. ಡೊಮೈನ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ ಅಂದರೆ -3π/2 ಟು -π/2ನಾದರೂ ಆಗಿರ್ಬೋದು, -π/2 ಟು +π/2ನಾದರೂ ಆಗಿರ್ಬೋದು, ಇಲ್ಲಿ ಯಾವುದಾದ್ರೂ ಆಗಿರ್ಬೋದು. ಅದೇ ಸೈನ್ ಇನ್ವರ್ಸ್ ಬೇಕು ಅಂದರೆ ಏನಾಗುತ್ತೆ, ಉಲ್ಟಾ ಆಗುತ್ತಲ್ವಾ? ಸೊ ರೇಂಜು ಇಲ್ಲಿ ಡೊಮೈನ್ ಆಗಿರುತ್ತೆ, ಡೊಮೈನು ಇಲ್ಲಿ ರೇಂಜ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಸೈನ್ ಇನ್ವರ್ಸ್ ಈಸ್ ಮ್ಯಾಪಿಂಗ್ ಫ್ರಮ್ -1, 1 ಟು ಎನಿ ಆಫ್ ದ ಎಬೋ ಇಂಟರ್ವಲ್ಸ್. ಈ ಇಂಟರ್ವಲ್ಸ್ಗಳಲ್ಲಿ ಯಾವುದಾದ್ರೂ ಆಗಿರಬಹುದು. ಸೊ ಕರಸ್ಪಾಂಡಿಂಗ್ ಟು ಈಚ್ ಸಚ್ ಇಂಟರ್ವಲ್ಸ್ ನೀವು ಈ ಇಂಟರ್ವಲ್ ತಗೋ. ಸೊ ಅದಕ್ಕೆ ನಮಗೊಂದು ಬ್ರಾಂಚ್ ಸಿಗುತ್ತೆ, ದಟ್ ಈಸ್ ಬ್ರಾಂಚ್ ಆಫ್ ಎ ಫಂಕ್ಷನ್ ಸೈನ್ ಇನ್ವರ್ಸ್. ಬ್ರಾಂಚ್ ಅಂತ ಅಂದರೆ ಆ ಭಾಗ. ಸೊ ಅಷ್ಟಕ್ಕೆ ನಮಗೆ ಕಂಪ್ಲೀಟಾಗಿ ಒಂದು ಬ್ರಾಂಚ್ ಸಿಗುತ್ತೆ. ಈ ಇಂಟರ್ವಲ್ನ ನೀನು ರೇಂಜ್ ಆಗಿ ತಗೊಂಡ್ರೆ ಅಲ್ಲೂ ಕೂಡ ಒಂದು ಬ್ರಾಂಚ್ ಸಿಗುತ್ತೆ ಸೈನ್ ಇನ್ವರ್ಸಿಗೆ. ಸೊ ಈ ಇಂಟರ್ವಲ್ ತಗೊಂಡ್ರು ಹೊಸ ಬ್ರಾಂಚ್ ಸಿಗುತ್ತೆ. ಸೊ ಟೋಟಲ್ ಆಗಿ ನೋಡಿದ್ರೆ ನಿಮಗೆ ಯಾವ ಇಂಟರ್ವಲ್ನಾದರೂ ಚೂಸ್ ಮಾಡಬಹುದು. ಆದರೆ ಸೊ ಇಲ್ಲಿ ನೀವು ಚೂಸ್ ಮಾಡೋ ಅಂತಹ ಇಂಟರ್ವಲ್ಲು -π/2 ಟು +π/2 ಆದರೆ, ಇಲ್ಲಿಂದ ಇಲ್ಲಿಗೆ ನೀವು ಚೂಸ್ ಮಾಡೋ ಅಂಥದ್ದಾದರೆ -π/2 ಇಂದ +π/2 ಈ ಪಾಯಿಂಟ್ಸು ಮತ್ತೆ ಸಿಗೋ ಅಂಥದ್ದು ರೇಂಜ್ ಇಲ್ಲಿಂದ ಇಲ್ಲಿಗೆ -1 ಇಂದ 1ಗೆ ಸಿಗುತ್ತೆ. ಓಕೆನಾ? ಸೊ ಅದಾಯಿತು ಅಂತ ಅಂದರೆ ಆ ಬ್ರಾಂಚ್ ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಬ್ರಾಂಚಿಗೆ ನೇಮು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಸೊ ದಟ್ ಈಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. The branch with the range -π/2, π/2 is called the principal value branch. ಅದನ್ನು principal value branch ಅಂತ ಕರಿತೀವಿ. So when we refer to the function sin inverse, we take it as a function whose domain is -1, 1 and range is -π/2, π/2. sin inverse ಅಂದ ತಕ್ಷಣನೇ ನೀವು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ತಗೊಂಡೆ ಅರ್ಥ ಮಾಡ್ಕೋಬೇಕು. ಪ್ರಿನ್ಸಿಪಲ್ ವ್ಯಾಲ್ಯೂ ಸಪೋಸ್ ಅವರು ಬ್ರಾಂಚ್ ನೇಮೇ ಕೊಟ್ಟಿಲ್ಲ ಅಂದರೆ ನೀವು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚೇ ತಗೊಂಡು ಹೇಳಬೇಕು. ಸೈನ್ ಇನ್ವರ್ಸ್ ಇಸ್ ಅ ಮ್ಯಾಪಿಂಗ್ ಫ್ರಮ್ -1, 1 that is the domain to the closed interval -π/2, +π/2 that is the range. Is it clear? ಸೊ ಒಟ್ಟಿನಲ್ಲಿ ಸೈನ್ ಇನ್ವರ್ಸ್ ಅಂತ ತಗೊಂಡಾಗ ಇಲ್ಲಿ ಟಿಕ್ ಮಾಡಿದೀನಿ ನೋಡಿ, ಇದು ತುಂಬ ಚೆನ್ನಾಗಿ ತಲೆಯಲ್ಲಿ ಇರಬೇಕು ನಿಮಗೆ. ಸೊ ಸೈನ್ ಆಫ್ ಸೈನ್ ಇನ್ವರ್ಸ್ ಅಂತ ಅಂದರೆ ಎಕ್ಸ್ ಆಗುತ್ತೆ. ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಒಳಗಿರೋದ್ರಿಂದ ಎಕ್ಸ್ ವ್ಯಾಲ್ಯೂಸ್ ಯಾವುದ್ರದ್ದು, ಡೊಮೈನ್ ಆಫ್ ಸೈನ್ ಇನ್ವರ್ಸ್. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಏನು, ಎಕ್ಸ್ ಬಿಲಾಂಗ್ಸ್ ಟು -1, 1. ಅದೇ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂದ್ರೂ ಕೂಡ ಎಕ್ಸೇ ಬರುತ್ತೆ, ಬಟ್ ಒಳಗಡೆ ಇರೋದು ಸೈನ್ ಎಕ್ಸ್. ಸೊ ಸೈನ್ ಆಫ್ ಎಕ್ಸ್ ಅಂದರೆ ಸೈನ್ ಫಂಕ್ಷನ್ದು ಎಕ್ಸ್ ವ್ಯಾಲ್ಯೂಸ್ ಅಂದರೆ ಡೊಮೈನ್ ವ್ಯಾಲ್ಯೂಸ್. ಸೈನ್ಗೆ ಡೊಮೈನ್ ಏನು, ಸೊ ಸೈನಿಗೆ ಡೊಮೈನ್ ಅಂತ ತಗೊಂಡ್ರೆ ಇಲ್ಲಿ ಏನಾಗುತ್ತೆ, ನಾವು ತಗೊಳ್ಳೋ ಅಂಥದ್ದು. ಈಗ ಸಪೋಸ್ ಇಲ್ಲಿ -π/2 ಟು +π/2 ತಗೊಂಡ್ರೆ ಇಲ್ಲೂ ಕೂಡ -π/2 ಟು +π/2 ತಗೊಂಡಿರ್ತೀನಿ, ರಿಸ್ಟ್ರಿಕ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು -π/2, π/2. ಅರ್ಥ ಆಗಲಿಲ್ಲ ಅಂದರೆ ಸೈನ್ ಫಂಕ್ಷನ್ನ ನೀವು ಇವಾಗ ಡೊಮೈನ್ಗೆ ರಿಸ್ಟ್ರಿಕ್ಟ್ ಮಾಡಿದ್ರಿ, ಕಂಪ್ಲೀಟ್ ಬೇಡ ಅಂತ ಹೇಳಿ, ರೇಂಜ್ -1, 1 ಇರಲಿ ಅಂತ. ಆವಾಗ ಸೈನ್ ಇನ್ವರ್ಸ್ ಏನಾಗುತ್ತೆ, ಈ ರಿಸ್ಟ್ರಿಕ್ಟೆಡ್ ಮಾಡಿರೋದು ಏನಕ್ಕೆ ಅಂದರೆ 1 1 ಆನ್ ಟು ಆಗೋದಕ್ಕೆ. ಸೊ ಅವಾಗ -1, 1 ಟು -π/2, π/2 ಆಗುತ್ತೆ. ಸೊ ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ತಗೊತಿದ್ದೀರಾ ಅಂದರೆ ಈ ಎಕ್ಸ್ ಎಲ್ಲಿಂದ ತಗೋಬೇಕು, ಸೈನ್ ಇನ್ವರ್ಸ್ ಫಂಕ್ಷನ್ ಡೊಮೈನಿಂದ. ಸೈನ್ ಇನ್ವರ್ಸ್ ಫಂಕ್ಷನ್ ಡೊಮೈನು -1, 1, ಹಾಗಾಗಿ ಎಕ್ಸ್ ಬಿಲಾಂಗ್ಸ್ ಟು -1, 1. ಅದೇ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ತಗೊತಿದೆಯಾ ಅಂತಂದರೆ ಸೈನ್ ಎಕ್ಸ್ ಅಂದರೆ ಸೈನ್ ಫಂಕ್ಷನ್ದು ಡೊಮೈನ್ ವ್ಯಾಲ್ಯೂ ಎಕ್ಸ್ ಆಗಿರುತ್ತೆ. ಸೈನ್ ಫಂಕ್ಷನ್ದು ಡೊಮೈನ್ ವ್ಯಾಲ್ಯೂಸ್
ಅಂತ ತಗೊಂಡ್ರೆ -π/2, π/2ನಲ್ಲಿ ಎಕ್ಸ್ ವ್ಯಾಲ್ಯೂ ತಗೊಳ್ತಾ ಇದ್ದೀರಾ ಅಂತ ಅರ್ಥ. ಓಕೆನಾ. ಸೊ ನೆಕ್ಸ್ಟ್, ಇಫ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ತಗೊಂತಿದ್ಯಾ ಅಂತಂದ್ರೆ ಸೈನ್ ಇನ್ವರ್ಸ್ ಈ ಕಡೆ ಕಳಿಸ್ಕೊಂಡ್ರೆ ಸೈನ್ ಆಫ್ y ಈಸ್ ಈಕ್ವಲ್ ಟು ಎಕ್ಸ್. ಇಸ್ ಇಟ್ ಕ್ಲಿಯರ್ ಅಂತ ಅಂದರೆ ಎರಡೂ ಸೈಡ್ ಸೈನ್ ಅಪ್ಲೈ ಮಾಡ್ತೀನಿ. ಸೈನ್ y ಈಸ್ ಈಕ್ವಲ್ ಟು ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಸೊ ಅವಾಗ ಏನಾಗುತ್ತೋ ಸೈನ್ y ಈಸ್ ಈಕ್ವಲ್ ಟು ಸೈನ್ ಆಫ್ ಸೈನ್ ಇನ್ವರ್ಸ್ ಅಂತ ಅಂದರೆ ಇಲ್ಲೇ ಹೇಳಿದೆ, ಸೈನ್ ಆಫ್ ಸೈನ್ ಇನ್ವರ್ಸ್ ಅಂದರೆ ಎಕ್ಸ್. ಸೊ ಸೈನ್ y ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರುತ್ತೆ. ಸೊ ನಾವು ನಮಗೆ ಅನುಕೂಲ ಆಗಲಿ ಅಂತ ಈ ಕಡೆ ಕಳಿಸ್ಕೊಂಡ್ರೆ ಇನ್ವರ್ಸ್ ಇರೋದು ಸೈನ್ ಆಗುತ್ತೆ ಅಂತ ಹೇಳೋದಷ್ಟೇ. ಓಕೆನಾ. ಸೊ ಇಷ್ಟು ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಟೋಟಲ್ ಆಗಿ ನಾನು ಈ ಕಾನ್ಸೆಪ್ಟಲ್ಲಿ ಏನು ಹೇಳಿದ್ವಿ ಅಂತ ಅಂದರೆ ಜಸ್ಟ್ ಹಾಗೆ ಒಂದು ಶಾರ್ಟಲ್ಲಿ ರೀಕಾಲ್ ಮಾಡೋದಾದರೆ ಸೈನು, ಕಾಸು, ಟ್ಯಾನು, ಕಾಟು, ಸಿಕೆಂಟು, ಕೊಸಿಕೆಂಟಿಗೆ ಡೊಮೈನು ರೇಂಜು ಏನಾಗಿರುತ್ತೆ ಅಂತ ಹೇಳಿದ್ವಿ. ಸೊ ಡೊಮೈನು ರೇಂಜ್ ಆದಮೇಲೆ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಅಂದರೆ ಅದು 1, 1 ಮತ್ತು ಆನ್2 ಆಗಿದ್ರೆ ಮಾತ್ರ ಅದು ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಇಲ್ಲ ಅಂದರೆ ಅದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಸೊ ಈಗ ಸೈನ್ ಫಂಕ್ಷನ್ ಮತ್ತು ಕಾಸ್ ಫಂಕ್ಷನ್ ಅಂತ ನೋಡಿದ್ರೆ 1, 1 ಆನ್2 ಆಗುತ್ತಾ ಅಂತ ನೋಡಿದಾಗ 1, 1 ಆಗಬೇಕು ಅಂತ ಅಂದರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್. ಬಟ್ ಇಲ್ಲಿ ಡಿಸ್ಟಿಂಕ್ಟ್ ಎಲಿಮೆಂಟ್ ಸೈನ್ 0, ಸೈನ್ π ಅಂತ ತಗೊಂತೀಯ ಅಂದರೆ ಸೈನ್ 0ಗೂ 0ನೇ, ಸೈನ್ πಗೂ 0ನೇ. ಅಂದಮೇಲೆ 0 ಮತ್ತು π ಡಿಸ್ಟಿಂಕ್ಟು, ಬಟ್ ಇಮೇಜಸ್ ಏನು ಬರ್ತಿದೆ 0, 0ನೇ ಬರ್ತಿರೋದ್ರಿಂದ 1, 1 ಆಗಲ್ಲ. ಹಾಗಾಗಿ 1, 1 ಆಗೋ ಅಂತ ಏರಿಯಾ ಚೂಸ್ ಮಾಡ್ತಾ ಇದ್ದೀವಿ ಅಂದರೆ ಡೊಮೈನ್ನ ಕಂಪ್ಲೀಟ್ ರಿಯಲ್ ಲೈನ್ ತಗೊಳಲ್ಲ, ನಾವೇ ರಿಸ್ಟ್ರಿಕ್ಟ್ ಮಾಡ್ತೀವಿ. ಇಲ್ಲ ಇಲ್ಲಿಂದ ಇಲ್ಲಿಗಿರಲಿ, ಸೊ -π/2 ಇಂದ +π/2 ಇಲ್ಲಿಂದ ನಾವು ರಿಸ್ಟ್ರಿಕ್ಟ್ ಮಾಡಿದಾಗ ನಮಗೆ ಸಿಗೋ ಅಂತಹ ಗ್ರಾಫ್ ಇದೆಯಲ್ಲ, ಆ ಗ್ರಾಫಿಗೆ ಕರೆಸ್ಪಾಂಡಿಂಗ್ ಆಗಿ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಡಿಸ್ಟಿಂಕ್ಟ್ ಇಮೇಜಸ್ ಬಂದೇ ಬರುತ್ತೆ. 1, 1 ಆಗುತ್ತೆ, ಆನ್2 ಆಗುತ್ತೆ. ಸೊ ದೇರ್ ಫೋರ್ ಆ ರಿಸ್ಟ್ರಿಕ್ಟೆಡ್ ಏರಿಯಾಗೆ ನೀವು ರಿಸ್ಟ್ರಿಕ್ಟೆಡ್ ಇಂಟರ್ವಲ್ಲಿಗೆ ಚೂಸ್ ಮಾಡಿಕೊಂಡ್ರೆ ಹೊಸ ಫಂಕ್ಷನ್ ಸೈನ್ ಫಂಕ್ಷನ್ನ ಆ ರಿಸ್ಟ್ರಿಕ್ಟೆಡ್ ಡೊಮೈನು ಸೊ ಏನಾಗುತ್ತೆ 1, 1 ಆಗುತ್ತೆ ಸೈನ್ ಫಂಕ್ಷನ್. ಸೊ 1, 1 ಮತ್ತು ಆನ್2 ಆಗೋದ್ರಿಂದ ಅದಕ್ಕೆ ಸೈನಿಗೆ ಸೈನ್ ಇನ್ವರ್ಸ್ ಸಿಗುತ್ತೆ. ಸೊ ಸೈನ್ ಇನ್ವರ್ಸ್ ಅಂತ ಅಂದರೆ ಅದ್ರದ್ದು ಡೊಮೈನು ರೇಂಜು ಸೈನ್ ಏನಿದೆ ಅದಕ್ಕೆ ಸೈನ್ ಇನ್ವರ್ಸ್ ಅಲ್ಲಿ ಉಲ್ಟಾ ಆಗುತ್ತೆ. ಓಕೆನಾ. ಅದ್ರ ಡೊಮೈನ್ ಇದ್ರಲ್ಲಿ ರೇಂಜ್ ಆಗುತ್ತೆ, ಅದ್ರ ರೇಂಜ್ ಇದ್ರಲ್ಲಿ ಡೊಮೈನ್ ಆಗಿರುತ್ತೆ. ಅರ್ಥ ಆಯ್ತಾ. ಸೊ ಸೈನ್ ಇನ್ವರ್ಸ್ ಅನ್ನೋ ಫಂಕ್ಷನ್ನಿಗೆ ಯಾವ್ದು ಬೇಕಾದರೂ ನೀವು ತಗೊಳ್ಬೋದು ಇಂಟರ್ವಲ್ಸು, ಅಂದರೆ 1, 1 ಆನ್2 ಆಗೋವಂಥದ್ದು. ಬಟ್ ಅದರಲ್ಲಿ -π/2 ಇಂದ π/2ನೇ ತಗೊಂಡ್ರೆ ಸೊ ಅದನ್ನು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಅಂತ ಕರಿತೀವಿ. ಒಟ್ಟಿನಲ್ಲಿ ಸೈನ್ ಇನ್ವರ್ಸು ಕೂಡ ಒಂದು ಫಂಕ್ಷನ್ನು ಹೂಸ್ ಡೊಮೈನ್ ಈಸ್ -1, 1 ಆ್ಯಂಡ್ ರೇಂಜ್ ಈಸ್ -π/2, +π/2. ಇಸ್ ಇಟ್ ಕ್ಲಿಯರ್. ಸೊ ಒಟ್ಟಿನಲ್ಲಿ ಇದು ಗ್ರಾಫ್ ಅಂತ ಹೇಳೋದಾದರೆ ನಿಮಗೆ ಈ ಸಲ ಗ್ರಾಫ್ ಇಲ್ಲ, ಗ್ರಾಫ್ನ ಡ್ರಾ ಮಾಡೋಕ್ಕೆ ಹೇಳಿಲ್ಲ. ಸೊ ಗ್ರಾಫ್ ಬೇಕಾದರೆ ಇಲ್ಲಿ ಹಾಕಿದ್ದೀನಿ ನೋಡಿ, ಒಂದ್ಸಲಿ ನೋಡ್ಕೊಳ್ಳಿ. ಏನಾಗುತ್ತೆ ಗೊತ್ತಾ ಗ್ರಾಫ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಗ್ರಾಫ್ ಆಫ್ ಸೈನ್ ಇನ್ವರ್ಸ್ ಫಂಕ್ಷನ್ ಏನಾಗುತ್ತೆ ಅಂತಂದರೆ ಒರಿಜಿನಲ್ ಗ್ರಾಫ್ ಇರುತ್ತಲ್ಲ ಸೈನ್ ಫಂಕ್ಷನ್ನು, ಅದ್ರದ್ದು ಎಕ್ಸ್ ಮತ್ತು ವೈ ಆ್ಯಕ್ಸಿಸ್ನ ಇಂಟರ್ಚೇಂಜ್ ಮಾಡಬೇಕು. ಸೊ ಅವಾಗ ಅದೇನಾಗುತ್ತೆ ನಿಮಗೆ ಕಂಪ್ಲೀಟಾಗಿ ಸೊ ಗ್ರಾಫ್ ಸಿಗುತ್ತೆ, ಉಲ್ಟಾ ಗ್ರಾಫು. ಓಕೆನಾ. ದಟ್ ಈಸ್ ಇಫ್ a, b is a point on the graph of sine function, b, a becomes a point on the graph of sine inverse function ಆಗಿರುತ್ತೆ. ಈಸ್ ಇಟ್ ಕ್ಲಿಯರ್. ಸೊ ಈ ಗ್ರಾಫ್ ನೋಡಿದ್ರಿ. ಸೊ ಟೋಟಲ್ ಆಗಿ ಸೈನ್ ಇನ್ವರ್ಸ್ ಅಂತ ನೋಡಕ್ಕಿದ್ರೆ ಸೊ ಇದು ಸೈನ್ ಫಂಕ್ಷನ್ ಗ್ರಾಫ್ ಈ ತರ ಬರುತ್ತೆ, ಉಲ್ಟಾ ಮಾಡಿದ್ರೆ ಸೈನ್ ಇನ್ವರ್ಸ್ ಗ್ರಾಫ್ ಈ ತರ ಬರುತ್ತೆ. ಸೊ ಅದಕ್ಕೊಂದು ಲೈನ್ ನಾವು ಮಿಡಲಲ್ಲಿ ಡ್ರಾ ಮಾಡಿದ್ರೆ ಇದಕ್ಕೂ ಏನಾಗಿರುತ್ತೆ ರಿಫ್ಲೆಕ್ಷನ್ ಆಗಿರುತ್ತಲ್ವೇನ್ರಪ್ಪ, ಇಲ್ಲಿ ಏನಿರುತ್ತೆ ಅದೇ ಡ್ರಾ ಆಗಿದೆ. ಸೊ ಹಾಗಾಗಿ ಮಿರರ್ ಇಮೇಜು ರಿಫ್ಲೆಕ್ಷನ್ ಸಿಗುತ್ತೆ ಅಲಾಂಗ್ ದ ಲೈನ್ ಸ್ಟ್ರೈಟ್ ಲೈನ್ y ಈಸ್ ಈಕ್ವಲ್ ಟು ಎಕ್ಸ್. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ ನೋಡಿದಾಗ ಸೊ ಇಲ್ಲಿ ಸೈನ್ ಇನ್ವರ್ಸ್ ಗ್ರಾಫ್ ಅಟ್ ಎ ಟೈಮ್ ನಾವು ಡ್ರಾ ಮಾಡಿದಾಗ ಬರೋ ಅಂಥದ್ದು ರಿಫ್ಲೆಕ್ಷನ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್. ಸೊ ಲೈಕ್ ಸೈನ್ ಫಂಕ್ಷನ್, ಕೊಸೈನ್ ಫಂಕ್ಷನ್ಗೂ ಕೂಡ ಡೊಮೈನು ರೇಂಜು ಮತ್ತು ಇನ್ವರ್ಸ್ ಆಫ್ ಕೊಸೈನ್ ಫಂಕ್ಷನ್ನು, ಟ್ಯಾನ್ ಇನ್ವರ್ಸು, ಕಾಟ್ ಇನ್ವರ್ಸು, ಸಿಕೆಂಟ್ ಇನ್ವರ್ಸ್, ಕೊಸಿಕೆಂಟ್ ಇನ್ವರ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಓಕೆನಾ. ಸೊ ಇಸ್ ಇಟ್ ಕ್ಲಿಯರ್. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು.